ಅದಲ್ಲದೆ ನಾವು ಮುಖ್ಯವಾಗಿ ಧೈರ್ಯ ಬೇಕಾದದ್ದು ಪರಮಾತ್ಮನ ಮಾರ್ಗದಲ್ಲಿ. ಈ ಜಗತ್ತಿನಲ್ಲಿ ಏನೇನೋ ಮಾಡಿ ಹೇಗೇಗೋ ಪಾರಾಗಿಬಿಡ್ತೇವೆ. ಯಾಕಂದ್ರೆ ಇಲ್ಲಿರೋದೊಂದು 60-70 ವರ್ಷ ನಾನಾ ಥರದ ಸಂಕಷ್ಟಗಳನ್ನ ಅನುಭವಿಸ್ತೀವಿ. ಕೆಲವು ಬಾರಿ ಗೆಲ್ತೀವಿ, ಕೆಲವು ಬಾರಿ ಸೋಲ್ತೀವಿ, ಗೆಲ್ಲು ಹೋಗ್ತೀವಿ, ಸತ್ತೇ ಸಾಯ್ಲಿಕ್ಕಾಗಿರ್ತೇವೆ. ಕೆಲವು ಸರಿ ಸೋಲ್ತಾ ಮುಳುಗ್ತಾ ಕೊನೆಗೆ ಒಂದ್ಸರಿ ಜೀವನವನ್ನೇ ಕೊನೆಗಾಣಿಸ್ಕೊಂಡ್ಬಿಟ್ಟಿರ್ತೀವಿ. ಇದು ನಮ್ಮದೊಂದು ತಾತ್ಕಾಲಿಕವಾದ ಜೀವನ ಮಾತ್ರ. ನಮ್ಮದೊಂದು ಅಖಂಡವಾದ ಜೀವನ ಇದೆಯಲ್ಲ, ಆ ಅಖಂಡವಾದ ಜೀವನದ ಬಗ್ಗೆ ಅಂದ್ರೆ ಬಹುನಿಮೆ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ, ನಮಗೂ ನಿಮಗೂ ಪ್ರತಿಯೊಬ್ಬರಿಗೂ ಕೂಡ ಹಿಂದೆ ಅನೇಕ ಜನ್ಮಗಳು ಆಗಿ ಹೋಗಿವೆ, ಮುಂದೂ ಅನೇಕ ಆಗುವಿವೆ. ಅದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ಅದಕ್ಕೊಂದು ಧೈರ್ಯ ಬೇಕಲ್ಲ. ಅನೇಕ ಬಾರಿ ಇಂಥ ಪ್ರಶ್ನೆಗಳನ್ನು ನನ್ನನ್ನೇ ಕೆಲವರು ಕೇಳಿದ್ದೇವೆ. ನಮ್ದೆಲ್ಲ ಗತಿ ಏನು ಅಂತ ಕೆಲವರು ಕೇಳ್ತಿದ್ದಾರೆ. ನೀವೆಲ್ಲ ಪಂಡಿತರು ಮತ್ತು ನೀವು ದಾಟಿ ಬಿಟ್ರಿ, ನಮ್ದೇನು ಗತಿ ಅಂತ ಕೆಲವರು ಕೇಳ್ತಿರ್ತಾರೆ. ಬಹುಶಃ ನಾವೆಲ್ಲ ಇನ್ನು ಮುಂದಿನ ಮೋಕ್ಷಕ್ಕೆ ಹೋಗೇ ಬಿಡ್ತೀವೇನೋ ಅಂತ ಅವರಿಗೆ ನಮ್ಮ ಬಗ್ಗೆ ಒಂದು ಭ್ರಾಂತಿ ಇದೆ. ನಮ್ಮ ಬಗ್ಗೆ ಹಂಗಲ್ಲ, ನಮ್ದೇನು ಗತಿ ಅಂತ ಇವ್ರು ಕೇಳ್ತಿರ್ತಾರೆ. ನಿಮ್ದೇನು ಗತಿ ಅಂತ ನೀವು ಯಾಕೆ ಚಿಂತೆ ಮಾಡ್ತೀರಿ? ಪರಮಾತ್ಮನಿಗೆ ಅದನ್ನು ಒಪ್ಪಿಸ್ರಿ. ಪರಮಾತ್ಮವನ್ನು ನೋಡೋನಿದ್ದಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ನನಗೆ ಶರಣಾಗತನಾಗು. ಅಹಂ ತ್ವಾಂ ಸರ್ವಪಾಪೇಭ್ಯ ಮೋಕ್ಷಯಿಷ್ಯಾಮಿ. ನಿನ್ನ ಎಲ್ಲ ಕಷ್ಟ ನಷ್ಟಗಳನ್ನು ನಾನು ಪರಿಹರಿಸ್ತೇನೆ, ನಿನ್ನ ಪಾಪಗಳನ್ನು ಪರಿಹರಿಸಲಿಕ್ಕೆ ನಾನಿದ್ದೇನೆ, ನಾನೆಲ್ಲ ನೋಡ್ಕೊಳ್ಳಿಕ್ಕಿದ್ದೇನೆ. ಅದು ಧೈರ್ಯ. ನಮಗೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಪ್ರಶ್ನೆ ಅನೇಕ ಬಾರಿ ಬರ್ತಿರ್ತದೆ. ನಮ್ಮದೇನು ಗತಿ? ಇಷ್ಟೆಲ್ಲ ಧರ್ಮಾಚರಣೆ ಮಾಡಿದೆವು, ಆಮೇಲೆ ನಮಗೆ ಈ ಫಲ ಸಿಗಲಿಲ್ಲಲ್ಲ. ಅವ್ರು ನೋಡ್ರಿ ಏನೂ ಮಾಡ್ತಿಲ್ಲ, ಯಾವ ಧರ್ಮಾಚರಣೆನೂ ಇಲ್ಲ ಅವರಿಗೆ, ಅದು ಆರಾಮಾಗೇ ಇದ್ದಾರೆ. ಪ್ರಶ್ನೆ ನಮಗೆ ಬಂದಿರ್ತದೆ. ನಮಗೆ ನೀವು ಬರೋದು ದೊಡ್ಡದಲ್ಲ, ಯಾಕಂದ್ರೆ ನಮ್ಮ ಸಾಧನೆ ನಮ್ಮ ದೊಡ್ಡದು ಅಕೌಂಟ್ ಇಲ್ಲ ನಮ್ಮ ಹಿಂದೆ. ಅಲ್ಪವಾದ ಜ್ಞಾನ, ಅಲ್ಪವಾದ ಅನುಭವ ನಮ್ಮದು. ಈ ಪ್ರಶ್ನೆ ಧರ್ಮರಾಜನಿಗೆ ಬಂದಿತ್ತು, ಅದು ಸ್ವಾರಸ್ಯ. ಅದು ವನಪರ್ವದಲ್ಲಿ ಹಿಂದೆ ಬಂದಿದೆ. ಧರ್ಮರಾಜನಂತಹ ದೊಡ್ಡ ವ್ಯಕ್ತಿಗೆ ಮಾರ್ಕಂಡೇಯ, ಲೋಮಶ ಮೊದಲಾದ ಋಷಿಗಳನ್ನು ಕೇಳಬೇಕು ಅಂತ ಅನಿಸಿತ್ತು. ಪರಾಂಶ ದುರ್ಗುಣಾನ್ಮನ್ಯೆ, ಕೌರವರು ದುರ್ಗುಣಿಗಳು ನನಗೆ ಗೊತ್ತು, ಆದರೆ ವೈಭವದಿಂದ ಮೆರೀತಾ ಇದ್ದಾರೆ. ನಾನು ಇಷ್ಟು ತಪಸ್ಸು ಮಾಡಿದೆ, ಧಾರ್ಮಿಕನಾಗಿ ಬದುಕಿದೆ, ಆದರೆ ನಾನು ಯಾಕೆ ಈ ಥರ ಗೋಳಾಡಬೇಕಾಯ್ತು? 2-3 ಬಾರಿ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ಆಗ ಅವರು ಉತ್ತರ ಕೊಡ್ತಾರೆ. ನಿನಗೆ ಬಂದಿರೋ ಕಷ್ಟ ಏನು ದೊಡ್ಡದು? ನಾವು ಮಹಾಭಾರತ ನಮಗೂ ಅಪ್ಲೈ ಮಾಡ್ಕೊಂಡು ನೋಡ್ಬೇಕು. ಲೋಮಶ ಮೊದಲಾದ ಋಷಿಗಳು, ಮಾರ್ಕಂಡೇಯ ಮೊದಲಾದ ಋಷಿಗಳು ಧರ್ಮರಾಜನ ಕೇಳ್ತಾರೆ, ಏನು ನಿನ್ನ ಕಷ್ಟದ ಕಥೆ ಹೇಳ್ತೀವ? ಏನು ದೊಡ್ಡ ಕಷ್ಟ ಬಂತು ನಿನಗೆ? ಇದು ನಮ್ಮನ್ನೇ ಕೇಳ್ತಿದ್ದಾರೆ ಅಂತ ತಿಳ್ಕೋಬೇಕು. ದೇವತೆಗಳಂತಹ ಬಲಿಷ್ಠರಾದ 4 ಜನ ತಮ್ಮಂದಿರಿದ್ದಾರೆ. ಎಂಥ ಕಷ್ಟದಲ್ಲೂ ಕೈ ಬಿಡದೇ ಇರೋ ಹೆಂಡತಿ ಇದ್ದಾಳೆ. ಉಳಿದ ಹೆಂಡಂದ್ರೆಲ್ಲ ತವ್ರ ಮನೆಗೆ ಹೋಗ್ಬಿಟ್ರು. ಸುಭದ್ರೆ, ಅರ್ಜುನ ಹೆಂಡತಿ, ಧರ್ಮರಾಜನಿಗೂ ಬೇರೆ ಹೆಂಡಂದ್ರಿದ್ರು, ಆಮೇಲೆ ಭೀಮಸೇನಿಗೂ ಬೇರೆ ಹೆಂಡಂದ್ರಿದ್ರು, ನಕಲು ಸಹದೇವನಿಗೂ ಬೇರೆ ಪತ್ನಿಯರಿದ್ರು. ಎಲ್ಲ ತವ್ರ ಮನೆಗೆ ಸದ್ದಿಲ್ಲದೆ ಹೋಗಿಬಿಟ್ರು. ಅಂದ್ರೆ ಇವರೇ ಕಳಿಸಿದ್ರು, ಕಷ್ಟಕ್ಕೊಳಗಾಗ್ತೀರಿ ಬೇಡ ಅಂತ ಇವರೇ ಕಳಿಸಿದ್ರು. ತವ್ರ ಮನೆಗೆ ಕಳ್ಕೊಂಡೋದ್ರು ವನವಾಸ ಬಂದಾಗ. ದ್ರೌಪದಿ ಮಾತ್ರ ಕೈ ಬಿಡಲಿಲ್ಲ. ಇಂಥ ಹೆಂಡತಿ ಇದ್ದಾಳೆ, ಕೇಳಿದಾಗೆಲ್ಲ ದರ್ಶನ ಕೊಡ್ಲಿಕ್ಕೆ ಕೃಷ್ಣ ಇದ್ದಾನೆ, ಇಷ್ಟು ಮುನಿಗಳಿದ್ದಾರೆ, ಏನು ದರ್ಶನ? ಎಲ್ಲಿ ಹೋದಲ್ಲೆಲ್ಲ ಇವ್ರಿಗೆ ಮುನಿಗಳು. ದ್ವೈತವನಕ್ಕೆ ಹೋಗಲಿ, ಕಾಮ್ಯಕವನಕ್ಕೆ ಹೋಗಲಿ, ತೀರ್ಥಯಾತ್ರೆ ಮಾಡಲಿ. ನಮಗೆ ಎಲ್ಲಾ ಥರದ ಅನುಕೂಲ, ಕಾರು ಬಾರು ಎಲ್ಲ ಇದ್ದಾಗ ನಾವು ತೀರ್ಥಯಾತ್ರೆ ಮಾಡೋದಿಲ್ಲ. ವನವಾಸದಲ್ಲಿದ್ದಾಗ ತೀರ್ಥಯಾತ್ರೆ ಮಾಡಿದ್ರೆ ಅವರು ಎಲ್ಲಿವರೆಗೆ ಎಲ್ಲ ತನಕ ಹೋಗಿ ಬಂದ್ರು. ಸ್ವರ್ಗಲೋಕ, ಕುಬೇರ ಲೋಕ ತನಕ ಹೋಗಿ ಬಂದ್ರು. ಎಲ್ಲಾ ಥರ ತೀರ್ಥಯಾತ್ರೆ ಆಗಿ ಹೋಗಿಬಿಡ್ತವ್ರು. ಶ್ರಾದ್ದ, ತೀರ್ಥಯಾತ್ರೆ ಎಲ್ಲ ಹಾಗೆ ಹೋಯ್ತು. ಏನ್ ಕಷ್ಟ ನಿನಗೆ ಬಂದದ್ದು ಅಂತ ಅವರು ಅವನಿಗೆ ಸಮಾಧಾನ ಹೇಳ್ತಾರೆ. ನಳಮಹಾರಾಜನಿಗೆ ಬಂದ ಕಷ್ಟ ನಿನಗೆ ಬಂತನು? ನಳಮಹಾರಾಜನಿಗೆ ಅವನು ಸುಂದರವಾದ ರೂಪ ಹೋಗಿ ಕುರೂಪ ಆಗಿಬಿಡ್ತು. ಹೆಂಡತಿಯನ್ನು ಬಿಟ್ಟು ಬದುಕಬೇಕಾಯ್ತು. ನಿನ್ನ ಹೆಂಡತಿ ನಿನ್ನ ಜೊತೆಗಿದ್ದಾಳೆ, ನೆನ್ಪಿಟ್ಕೋ. ನಳಮಹಾರಾಜ ಏಕಾಂಗಿಯಾಗಿದ್ದ, ನಿನ್ನ ಥರ ನೀನು 4 ಜನ ತಮ್ಮಂದಿರಲಿಲ್ಲ. ಅವನಿಗೆ ಬಂದ ಕಷ್ಟ ನಿನಗೇನು ಬಂತು? ನಿಂದೇನು ಕಷ್ಟ ಹೇಳ್ಕೊಳ್ತೀನಿ ನೀನು? ರಾಮನಿಗೆ ಬಂತ ಕಷ್ಟ ನಿನಗೆ ಬಂತೇನು? ಕಪಿಗಳ ಸಹಾಯ ತಗೊಂಡು ಸೇತುವೆ ಕಟ್ಟಿದ, ರಾಕ್ಷಸರನ್ನು ರಾವಣನ ಸಂಹರಿಸಿದ, ಬಲಿಷ್ಠರಾದ 4 ಜನ ತಮ್ಮಂದಿರಿದ್ದು ಅವ್ರನ್ನ ಕಟ್ಕೊಂಡು ಅಳ್ತಾ ಇದ್ದೀಯಲ್ಲ ನೀನು ಅಂತ ಋಷಿಗಳು. ಅದೆಲ್ಲ ವಸ್ತುತಃ ನಮ್ಮ ಜೀವನಕ್ಕೆ, ಜೀವನದಲ್ಲಿ ಅಂಥ ಸ್ಥಿತಿಯೇ ಬರಲಿ, ನಮ್ಮ ಎದುರಿಗಿರುವವರು ಕೌರವರೇ ಆಗಿರಲಿ, ನಮ್ಮ ಎದುರಿಗಿರುವವರು ರಾವಣ ಕುಂಭಕರ್ಣರೇ ಆಗಿರಲಿ, ಅವ್ರು ನೋಡಿ ಅವರೆಲ್ಲ ಆರಾಮಿದ್ದಾರೆ ನೋಡ್ರಿ, ಏನೂ ಧರ್ಮ ಮಾಡ್ತಿಲ್ಲ, ಆದರೂ ಸುಖವಾಗಿದ್ದಾರೆ, ನಾವು ಮಾತ್ರ ಇಷ್ಟೆಲ್ಲ ಮಾಡಿ ಹಿಂಗಿದ್ದೇವೆ ನೋಡ್ರಿ ಅಂತ ನಮ್ಗೆ ಅನಿಸಬಾರ್ದು ಯಾವತ್ತು. ಮತ್ತೆ ಇದು ಹೇಗಿದೆ ಅಂದ್ರೆ ಜಗತ್ತು ಬಹಳ ದರಿದ್ರ ಜಗತ್ತು. ನಮಗೇನು ಅನಿಸ್ತಾ ಇದ್ರು ಕೆಲವರು ನಮ್ಮ ಹತ್ರ ಬಂದು ಏನ್ ನಡೆಸಿದ್ವಿ ಇದೆಲ್ಲ, ಈ ಶ್ರವಣ ಮನನ, ಈ ಧರ್ಮಾಚರಣೆ ನೋಡ್ರಿ ನಾವೇನು ಮಾಡ್ತಿದ್ದೇವೆ, ನಾವಿದ್ದೀವ, ನಾವು ಆರಾಮಿದ್ದೀವೋ ಇಲ್ಲ, ನಮ್ಮ ತಲೆಯೊಳಗೆ ಹಾಕಿಬಿಡ್ತಾರೆ.
ಕೆಲವು ಸರಿ ಅವ್ರನ್ನ ನೋಡಿ ನಮಗೆ ಅನ್ಸೋದು ಬೇರೆ. ಕೆಲವು ಸರಿ ನಾವು ನಮ್ಮಟ್ಟಕ್ಕೆ ಸುಮ್ಮನೆ ನಮ್ಮ ಮನೆಯಲ್ಲಿ ಕೂತಿದ್ದು ಇಲ್ಲಿ ಬಂದು ಇಂಥವೆಲ್ಲ ಹುಳುಗಳನ್ನು ನಮ್ಮ ತಲೆಯಲ್ಲಿ ಹಾಕಿಬಿಡ್ತಾರೆ. ಇಂಥವರೆಲ್ಲ ಇದ್ದಾರೆ. ಮಂಗ ತಾನು ಕೆಡೋದಲ್ಲದೆ ಊರೆಲ್ಲ ಕೆಡಿಸ್ತು ಅಂತೇಳಿ ಗಾದೆ ಮಾತು. ಇಂಥವೆಲ್ಲ ಪ್ರಲೋಭನೆಗಳಿಗೆ, ಬೆದರಿಕೆಗಳಿಗೆ ಮನುಷ್ಯ ಹೆದರಬಾರದು. ಧೃತ್ಯ ದ್ವಿತೀಯವಾನ್ ಭವತಿ. ಎಲ್ಲೇ ಕಾಡಿನಲ್ಲಿ ಏಕಾಂತದ ಪ್ರದೇಶದಲ್ಲಿ ಹೋಗೋದು, ಈ ಜಗತ್ತಿನ ಸವಾಲುಗಳನ್ನು ಎದುರಿಸೋದು ದೊಡ್ಡದಲ್ಲ. ಆಧ್ಯಾತ್ಮಿಕ ಸವಾಲನ್ನು ಎದುರಿಸೋದ್ರಲ್ಲಿ ಮನುಷ್ಯನಿಗೆ ಧೈರ್ಯ ಬೇಕು. ಈ ಧೃತ್ಯ ದ್ವಿತೀಯವಾನ್ ಭವತಿ, ಅಲ್ಲಿ ಧೈರ್ಯ ಬೇಕು. ಮತ್ತು ಅಲ್ಲಿ ಧೈರ್ಯ ಅಂದ್ರೆ ಆ ಧೈರ್ಯ ಧೃತಿ ಅಂತ ಶಬ್ದ ಇದೆ ನೋಡಿ, ಅದು ಸ್ತ್ರೀಲಿಂಗ ಶಬ್ದ. ಇದು ಸಂಸ್ಕೃತದ ವೈಶಿಷ್ಟ್ಯ. ಧೃತಿ, ಬುದ್ಧಿ, ಇದಕ್ಕೆಲ್ಲ ಅಭಿಮಾನಿಯಾದ ದೇವತೆಗಳಿದ್ದಾರೆ. ಸರಸ್ವತಿ, ಭಾರತಿ ಮೊದಲಾದವರೆಲ್ಲ. ಅದನ್ನೆಲ್ಲ ಗೀತಾ ಭಾಷ್ಯದ 13ನೇ ಅಧ್ಯಾಯದಲ್ಲಿ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯದಲ್ಲಿ ಅದನ್ನು ವಿವರಿಸ್ತಾರೆ. ಧೃತಿ, ಚೇತನ ಅಂತ ಹೀಗೆಲ್ಲ ಸರಸ್ವತಿ ಭಾರತೀಯರಿಗೆ ಹೆಸರುಗಳಿವೆ. ನಮ್ಮಲ್ಲಿ ಆ ಶಕ್ತಿಗಳನ್ನು ತುಂಬಿ ನಮ್ಮನ್ನು ಮುನ್ನಡೆಸುವವರೇ ಅವರೇ ಅಲ್ಲ. ಬುದ್ಧಿಮಾನ್ ವೃದ್ಧ ಸೇವೆಯ, ನಮ್ಮಲ್ಲಿ ನಾವು ಬಹಳ ಬುದ್ಧಿವಂತರು ಅಂತ ತಿಳ್ಕೊಂಡಿರ್ತೀವಿ. ನಮಗೆ ಸರ್ಟಿಫಿಕೇಟ್ ಏನು ಬೇಕಾಗಿಲ್ಲ, ಯಾರು ಉಳಿದವ್ರನ್ನ ಸರ್ಟಿಫಿಕೇಟ್ ಕೊಡೋದು. ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಅವ್ರಿಗೇನು ಯೋಗ್ಯತೆ, ನಾವೇ ಬುದ್ಧಿವಂತರು, ಸ್ವಯಂ ಘೋಷಿತ ಬುದ್ಧಿವಂತರು ನಾವು ಯಾವತ್ತು. ಮಹಾಭಾರತದಲ್ಲಿ ಅಶ್ವತ್ಥಾಮ ಮಾತನ್ನು ಹೇಳ್ತಾನೆ, ಸರ್ವೋಪಿ ಮನ್ಯತೆ ಲೋಕಃ ಆತ್ಮಾನಂ ಬುದ್ಧಿಮತ್ತರಂ. ಜಗತ್ತಿನಲ್ಲಿ ಇರುವಂಥವ್ರು ಪ್ರತಿಯೊಬ್ಬರು ಕೂಡ ತಾನೊಬ್ಬ ದೊಡ್ಡ ಬುದ್ಧಿವಂತ ಅಂತ ತಿಳ್ಕೊಂಡಿರ್ತಾರೆ. ಮತ್ತೆ ನಾನು ಬುದ್ಧಿವಂತ ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಜನರಿಗೆ ಗೊತ್ತಿಲ್ಲ. ದುರ್ದೈವ. ಗೊತ್ತಾಗಬೇಕಾಗಿತ್ತು, ಗೊತ್ತಿಲ್ಲ ಅಂತ ಹಿಂಗೆಲ್ಲ ಇವನಿಗೆ ಭ್ರಮೆ ಇರ್ತದೆ. ಬುದ್ಧಿವಂತ ಅಂತ ಪ್ರತಿಯೊಬ್ಬನು ತಾನನ್ನು ತಿಳ್ಕೊಂಡಿರ್ತಾನೆ. ತಾನಾದ್ಮೇಲೆ ಬುದ್ಧಿವಂತ ಯಾರಂದ್ರೆ, ನಮ್ಮ ಮಗ ಒಳ್ಳೆ ಬುದ್ಧಿವಂತ, ನಮ್ಮ ಮೊಮ್ಮಗ ಭಾರಿ ಬುದ್ಧಿವಂತ ಇದ್ದಾನ್ರಿ, ಅಷ್ಟು ಓದ್ತಾನೆ ಇಷ್ಟು ಓದ್ತಾನೆ, ಯಾವ್ದಾವ್ದನ್ನು ಕೇಳಿದ್ರೆ ಯಾವ್ದಾವ್ದನ್ನು ಹೇಳ್ತಾರೆ. ಶಾಸ್ತ್ರ ಓದ್ತಾನೆ ಅದನ್ನ ಕೇಳಬೇಡ್ರಿ, ಓದ್ತಾನೆ ಏನೇನೋ, ಎಲ್ಲೆಲ್ಲೂ ಹೋಗಿ ಬರ್ತಾನೆ, ಬಹಳ ಶಾಣೆ ಇದ್ದಾನ್ರಿ, ಬಹಳ ಬುದ್ಧಿವಂತ ಇದ್ದಾನೆ ಅಂತ ನಮ್ಮ ಬಗ್ಗೆ, ನಮ್ಮ ಮಗನ ಬಗ್ಗೆ, ಮೊಮ್ಮಕ್ಕಳ ಬಗ್ಗೆ ನಮಗಿರುವ ಭ್ರಮೆಗಳು. ಯಾರನ್ನು ಬುದ್ಧಿಮಾನ್ ಅನ್ಬೇಕು? ವೃದ್ಧ ಸೇವೆಯ, ಯಾರು ವೃದ್ಧರ ಸೇವಾ ಮಾಡಿದ್ದಾರೋ ಅವರನ್ನು ವೃದ್ಧರು ಅಂತ ಅನ್ಬೇಕು. ವೃದ್ಧರು ಯಾರು? ವೃದ್ಧರು ಅಂತಂದ್ರೆ ಯಾರು ವೃದ್ಧಿ ಹೊಂದಿದವರು, ಕೇವಲ ವಯಸ್ಸಾದವರಲ್ಲ. ಅದನ್ನ ಅಷ್ಟಾವಕ್ರ ಒಂದ್ ಕಡೆ ಹೇಳ್ತಾನೆ ಮಹಾಭಾರತದಲ್ಲೇ, ಅದು ವನಪರ್ವದಲ್ಲೇ. ನಹಾಯನೈಹಿ ನ ಫಲಿತೈಹಿ ನವಿತ್ತೈ ನಚ ಬಂಧುವಿಹಿ ಋಷಯ ಚಕ್ರೇ ಧರ್ಮಂ ಯೋನೂ ಚಾನಸ್ತನೋ ಮಹಾನ್. ಅಷ್ಟಾವಕ್ರ 8 ವರ್ಷದ ಹುಡುಗ, ಮೈಯೆಲ್ಲ ವಕ್ರ. ಅವನಿಗೆ ಒಂದು ಅಂತ ಒಬ್ಬ ಬ್ರಾಹ್ಮಣನ ಪಂಡಿತನ, ಜನಕರಾಜನ ಆಸ್ಥಾನ ಪಂಡಿತನ ಜೊತೆ ಮುಖಾಮುಖಿ ಆಗ್ತದೆ. ಅಲ್ಲೂ ಇದೇ ಥರದ ಪ್ರಶ್ನೆ ಉತ್ತರ ಅಲ್ಲೂ ಇದೆ. ಅದು ಒಂದು ದೊಡ್ಡ ರಸಘಟ್ಟವೇ. ಇಷ್ಟು ಸಣ್ಣ ಹುಡುಗ ನೀನೇನು ಏನು ಸವಾಲು ಹೇಳ್ತೀನಿ, ನಿನ್ನ ಪಾಂಡಿತ್ಯ ಏನು, ನಿನ್ನ ಜ್ಞಾನ ಏನು ಅಂತ ಅವ್ನಿಗೆ ಯಾರೋ ಅಂತಾರೆ ದ್ವಾರಪಾಲಕರು. ಆಸ್ಥಾನ ಪಂಡಿತರು ದೊಡ್ಡ ಪಂಡಿತರಾಗಿರೋದು ಹೋಗ್ಲಿ, ದ್ವಾರಪಾಲಕರೇ ದೊಡ್ಡ ಪಂಡಿತರು ಇರ್ತಿದ್ರಂತೆ ಆಗಿನ ಕಾಲಕ್ಕೆ. ಅದೆಲ್ಲ ಅಲ್ಲಿದೆ ಅಷ್ಟಾವಕ್ರ ಸಂವಾದದಲ್ಲಿ. ಇಷ್ಟು ಸಣ್ಣ ವಯಸ್ಸಿನ ಹುಡುಗ ನೀನೇನು ಧರ್ಮ ಹೇಳುವಂತ ಅವ್ರು ಅಂದ್ರೆ ಇವನೇನಂತಾನೆ, ನ ಹಾಯನೈಹಿ, ವಯಸ್ಸೆಷ್ಟಾಗಿದೆ ಅನ್ನೋದು ಮುಖ್ಯ ಅಲ್ಲ. ನ ಫಲಿತೈಹಿ, ತಲೆ ಕೂದಲು ಬೆಳ್ಳಗಾಗಿದೆಯೋ ಅನ್ನೋದು ಮುಖ್ಯ ಅಲ್ಲ, ಕರಿ ಇದೆಯೋ ಅನ್ನೋದು ಮುಖ್ಯ ಅಲ್ಲ. ನ ವಿತ್ತೈಹಿ, ದುಡ್ಡೆಷ್ಟಿದೆ ಅನ್ನೋದು ಮುಖ್ಯ ಅಲ್ಲ. ನಚ ಬಂಧುವಿಹಿ, ಯಾವ ವಂಶದಲ್ಲಿ ಹುಟ್ಟಿದ್ದೀರಿ ಅನ್ನೋದು ಮುಖ್ಯ ಅಲ್ಲ. ಯೋನೂ ಚಾನಃ ಸನೋ ಮಹಾನ್, ಸನಾತನ ಪರಂಪರೆಯಿಂದ ಪ್ರಾಪ್ತವಾದ ಧರ್ಮವನ್ನು ತಿಳಿದಿದ್ರೆ ಅವನನ್ನು ಧಾರ್ಮಿಕ ಅನ್ಬೇಕು. ತಲೆ ಕೂದಲು ಬೆಳ್ಳಗಾದವನನ್ನು ಧಾರ್ಮಿಕ ಅನ್ಬೇಕಾಗಿಲ್ಲ. ದೊಡ್ಡ ವಂಶದಲ್ಲಿ ಹುಟ್ಟಿದವನನ್ನು ಧಾರ್ಮಿಕ ಅಂತ ಅನ್ಬೇಕಾಗಿಲ್ಲ. ಜ್ಞಾನ ವೃದ್ಧ ವಯೋ ಬಾಲ ಕೆಲವು ಕಡೆ ಹೇಳ್ತಿರ್ತಾರೆ. ಜ್ಞಾನದಿಂದ ದೊಡ್ಡ ವೃದ್ಧ, ವಯಸ್ಸಿನಿಂದ ಚಿಕ್ಕ ಹುಡುಗ ಅಂತ ಹೀಗೆಲ್ಲ ವರ್ಣನೆ ಮಾಡ್ತಿರ್ತಾರೆ. ಈ ಗ್ರೇಟ್ ಬ್ರೈನ್ ಆನ್ ಯಂಗ್ ಶೋಲ್ಡರ್ಸ್ ಅಂತ ಇಂಗ್ಲಿಷ್ನಲ್ಲಿ ಕೂಡ ಹೇಳ್ತಾರೆ. ದೊಡ್ಡ ತಲೆ ಅಂದ್ರೆ ದೊಡ್ಡ ಆಲೋಚನೆ, ದೊಡ್ಡ ವ್ಯಕ್ತಿತ್ವ. ಯಂಗ್ ಶೋಲ್ಡರ್ಸ್, ಹೆಗಲು ಇನ್ನು ಯಂಗ್, ಆದ್ರೆ ಅಲ್ಲಿರುವ ಮೇಲಿರುವಂತ ತಲೆ, ಅದರ ಒಳಗಿರುವ ಬ್ರೈನು ಬೆಳೆ ಗ್ರೇಟ್ ಅಂತ ಹೀಗೆ ಅರ್ಥ ಆಗುತ್ತೆ. ಜ್ಞಾನ ವೃದ್ಧೋ ವಯೋ ಬಾಲ. ಆದ್ರಿಂದ ವೃದ್ಧರು ಅಂದ್ರೆ ಯಾರು? ತಲೆ ಕೂದಲು ಬೆಳಗಾದವರಲ್ಲ. ಯಾರು ಜ್ಞಾನಿಗಳು, ಸನಾತನ ಪರಂಪರೆಯಿಂದ ಯಾರು ತಿಳ್ಕೊಂಡಿರ್ತಾರೆ ಅವರು ವೃದ್ಧರು, ಅವರು ಸೇವಾ ಮಾಡಬೇಕು. ಅದನ್ನು ಭಗವದ್ಗೀತಾದಲ್ಲಿ ಹೇಳ್ತಾರೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಹೇಗೆ ತಿಳ್ಕೋಬೇಕು ಧರ್ಮವನ್ನು? ಹೇಗೆ ತಿಳ್ಕೋಬೇಕು ಅಂತಂದ್ರೆ, ಧರ್ಮವನ್ನು ತಿಳ್ಕೊಳ್ಳೋದು ಅಂತಂದ್ರೆ ನ್ಯೂಸ್ ಪೇಪರ್ ಓದಿದಂತೆ ಸ್ವಯಂ ಅಧ್ಯಯನ ತಿಳ್ಕೊಂಡ್ಬಿಡ್ತೇನೆ ಆಗುವಂಥದ್ದಲ್ಲ. ತದ್ವಿಧಿ ಪ್ರಣಿಪಾತೇನ, ಜ್ಞಾನಿಗಳ ಹತ್ರ ಹೋಗು, ಅವ್ರಿಗೆ ನಮಸ್ಕರಿಸು, ಪರಿಪ್ರಶ್ನೆ ಮಾಡು. ಪರಿಪ್ರಶ್ನೆ ಅಂತಂದ್ರೆ ಪರಿಪರಿಯಾಗಿ ಪ್ರಶ್ನೆ ಮಾಡು. ಅವರು ಸುಮ್ಮನೆ ಹೇಳೋದಿಲ್ಲ, ಹಂಗೆ ಸುಮ್ಮನೆ ಕೇಳಿದ್ಕೊಳ್ಳಿ ಹೇಳ್ತಾರೆ ಅಂದ್ರೆ ಅವ್ರು ಬಹುಶಃ ದೊಡ್ಡ ಜ್ಞಾನಿಗಳಾಗಿರೋದಿಲ್ಲ. ಸುಮ್ಮನೆ ಜ್ಞಾನಿಗಳೊಂದು ಬೋರ್ಡ್ ಹಾಕೊಂಡಿರ್ತಾರೆ ಅಷ್ಟೇ. ನಿಜವಾದ ಜ್ಞಾನಿಗಳು ಇವನಿಗೆ ಆಸಕ್ತಿ ಇದೆಯೋ ಇಲ್ಲೋ ಅಂತ ಪರೀಕ್ಷೆ ಮಾಡಿ ಆಮೇಲೆ ಹೇಳ್ತಿರ್ತಾರೆ.
ನಾ ಅಸಂವತ್ಸರ ವಾಸಿನೇ ಭೂಯಾತ್ ಅಂತ ಒಂದು ಶಾಸ್ತ್ರದ ಮಾತು. ಈಗ ಸ್ವಲ್ಪ ಏನೋ ಕೇಳಬೇಕು ಅಂತಿದೆ, ಸ್ವಲ್ಪ ಹೇಳ್ರಿ ಅಂತ ಕೇಳಿದ್ಕೊಂಡು ಹೇಳ್ಬಿಟ್ರೆ ಅದನ್ನ ದುರುಪಯೋಗ ಮಾಡ್ಕೊಂಡು ಬಿಡ್ತಾರೆ, ಅದ್ರ ಬೆಲೆ ಗೊತ್ತಾಗೋದಿಲ್ಲ. ಅಧ್ಯಯನ ಮಾಡ್ಬೇಕಾ, ಬಾ 1 ವರ್ಷ ಇರು ನಮ್ಮ ಮನೆಯಲ್ಲಿ, ನಮ್ಮ ಮನೆ ದನ ಕಾಯಿ, ನಮ್ಮ ಹೆಂಡತಿ ನಮ್ಮ ಗುರುಪತ್ನಿ ಏನೇನು ಸೇವಾ ಮಾಡ್ಲಿಕ್ಕೆ ಹೇಳ್ತಾರೆ ಅಂದೆಲ್ಲ ಒಂದು ಸ್ವಲ್ಪ ಮಾಡು, ಮುಂದೆ ನೋಡೋಣ ಶಾಸ್ತ್ರ ಹೇಳ್ತಿಬೇಕಾದ್ರೆ ಹೇಳ್ತೀನಿ ಅಂತಾರೆ. ಇವನು 1 ವರ್ಷಗಟ್ಟಲೆ 2 ವರ್ಷಗಟ್ಟಲೆ ದನ ಕರುಗಳನ್ನು ಕಾಯೋದು, ಕಟ್ಟಿಗೆಗಳನ್ನು ಕಡಿಯೋದು, ಗುರುಗಳ ಸೇವಾ ಏನೆಲ್ಲ ಮಾಡಬೇಕು. ಇವನಿಗೆ ಕಲಿಬೇಕು ಅಂತ ದೃಢವಾದ ನಿಷ್ಠಾ ಇದ್ರೆ ಉಳಿದೇ ಉಳಿತಾನೆ, ಇಲ್ಲದೇ ಇದ್ರೆ ಓಡೇ ಹೋಗ್ಬಿಡ್ತಾನೆ ಅಲ್ಲೇ. ಅವನಿಗೆ ನಿಷ್ಠಾ ಇದ್ದ ಅವನು ಉಳಿದ್ರೆ ಕೊನೆಗೆ ಗುರುಗಳು ಅವನಿಗೆ ಅಕಾರದಿಂದ ರಾಮನ ಶಬ್ದದಿಂದ ಪಾಠ ಮಾಡೋದಲ್ಲ, ತಲೆ ಮೇಲೆ ಕೈ ಇಟ್ಬಿಡ್ತಾರೆ, ಮುಗಿದೋಯ್ತು. ಅಂದ್ರೆ ಆ ಗುರುವು ಆ ದೊಡ್ಡ ಯೋಗ್ಯತೆಯವನು, ಶಿಷ್ಯರು ಆ ಯೋಗ್ಯತೆಯವರು. ಹಿಂದಿನ ಜನ್ಮಗಳಲ್ಲಿ ಬಹಳಷ್ಟು ಅಧ್ಯಯನ ಮಾಡಿದವರೇ ಗುರುವಿನ ಹತ್ರ ಬಂದಾಗ ಕೇವಲ ಅವನ ತಲೆ ಮೇಲೆ ಕೈ ಇಟ್ಟರೆ ಅದನ್ನ ಸ್ವೀಕಾರ ಮಾಡುವ ರಿಸೆಪ್ಟಿವಿಟಿ ಇದ್ದವರವರು ಆ ಶಿಷ್ಯರು. ಒಂದು ಪರಂಪರೆ ಅಂಥದ್ದಿತ್ತು. ಅದಕ್ಕಾಗಿ ವೃದ್ಧರ ಸೇವಾ ಮಾಡಬೇಕು. ಸುಮ್ಮನೆ ಯಾರ್ಯಾರನ್ನೋ ಬುದ್ಧಿವಂತರು ಜಾಣರು ಅಂತ ಅನ್ನೋದಕ್ಕಿಂತ ಯಾರು ಜ್ಞಾನಿಗಳು ಅವ್ರ ಸೇವಾ ಮಾಡಬೇಕು. ಬುದ್ಧಿಮಾನ್ ಬುದ್ಧ ಸೇವೆಯ. ಮತ್ತೆ ಈ ಶ್ರವಣ ಅಂತ ಅನ್ನೋದೇನಿದೆಯಲ್ಲ, ಮನುಷ್ಯರಿಗೆ ಅತ್ಯಂತ ಅಗತ್ಯವಾದದ್ದು ಈ ಶ್ರವಣ ಅಂತ ಅನ್ನೋದು. ನಾವಿದನ್ನು ಬಹಳ ಎಚ್ಚರಿಕೆಯಿಂದ ನೋಡಬೇಕು. ಗೀತಾ ಪ್ರಸ್ಥಾನದಲ್ಲಿ ಅಂತ ಹೇಳ್ತಾರೆ, ಯಾವತ್ ಬ್ರಹ್ಮ ಬ್ರಹ್ಮಣಸ್ತು ಪ್ರಾಯೋನಾ ಪ್ರತಿಭಾಸಿತಂ. ಚತುರ್ಮುಖ ಬ್ರಹ್ಮನಿಂದ ನಮ್ಮ ತನಕ ಬರೋಣ. ಚತುರ್ಮುಖ ಬ್ರಹ್ಮನಿಗೆ ಗೊತ್ತಿಲ್ಲದೇ ಇರುವ ವಿಷಯವೇ ಇಲ್ಲ. ಅನ್ಯೇಷಾಂ ಶ್ರವಣಾಜ್ಞಾನಂ ಕ್ರಮಶಃ ಮಾನಸೋತ್ತರಂ. ಚತುರ್ಮುಖ ಬ್ರಹ್ಮನಿಂದ ಕೆಳಗೆ ಬಂದಂತೆ ಶ್ರವಣದ ಮೇಲಿನ ಡಿಪೆಂಡೆನ್ಸಿ ಹೆಚ್ಚು, ಕೇಳಿ ತಿಳ್ಕೋಬೇಕಾದ ವಿಷಯಗಳೇ ಹೆಚ್ಚು. ಕೆಳಗೆ ಬಂದಂತೆ ಮೇಲೆ ಹೋದಂತೆ ಕೇಳಿ ತಿಳ್ಕೋಬೇಕಾದ ಕಡಿಮೆ. ಇನ್ಬಿಲ್ಟ್ ನಾಲೆಜ್ ಹೆಚ್ಚು. ಸ್ವರೂಪ ಜ್ಞಾನವೇ, ಸ್ವರೂಪದಲ್ಲಿ ಜ್ಞಾನವನ್ನು ಪಡ್ಕೊಳ್ಳೋ ಯೋಗ್ಯತೆ ಇರ್ತದೆ. ಕೆಳಗೆ ಬಂದಂತೆ ಶ್ರವಣ ಮಾಡಿ ತಿಳ್ಕೋಬೇಕು. ಅನ್ಯೇಷಾಂ ಶ್ರವಣಾಜ್ಞಾನಂ ಕ್ರಮಶಃ ಮಾನುಷೋತ್ತರಂ. ಎಲ್ಲಿ ಬಂದು ನಿಲ್ತದೆ ಅಂದ್ರೆ ನಮ್ಮ ಬುಡಕ್ಕೆ ಬರ್ತದೆ. ಮಾನುಷೋತ್ತರಂ ಅತ್ಯಲ್ಪ ಪ್ರತಿಭಾನತ್ವ ಮನುಷ್ಯ ಶ್ರುತವೇದಿನಃ. ಈ ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಬುದ್ಧಿ, ಅತ್ಯಂತ ಕಡಿಮೆ ಮೇಧ ಯಾರಿಗಾರು ಇದ್ರೂ ಅದು ಮನುಷ್ಯ. ಅವನು ಮಾತ್ರ ಅತ್ಯಲ್ಪ ಪ್ರತಿಭಾನತ್ವ ಮನುಷ್ಯ ಶ್ರುತವೇದಿನಃ. ಅವನು ಕೇಳಿಯೇ ಅದನ್ನು ತಿಳ್ಕೋಬೇಕು, ಅವನಿಗೆ ಬೇರೆ ಮಾರ್ಗವೇ ಇಲ್ಲ ಮನುಷ್ಯನಿಗೆ. ಈ ಜಗತ್ತಿನಲ್ಲಿ ನಮ್ಮ ಸುತ್ತಮುತ್ತ ಇರುವಂತಹ ಅತ್ಯಂತ ದೊಡ್ಡ ಮೇಧಾವಿ, ಅತ್ಯಂತ ದೊಡ್ಡ ಜ್ಞಾನಿ ಅಂತ ಯಾರಿರ್ತಾನೆ, ಅವನು ಈ ಪಟ್ಟಿಯಲ್ಲಿ ಅತ್ಯಂತ ಕೆಳಗಿದ್ದಾನೆ. ಜಗತ್ತಿನಲ್ಲಿ ನಾವ್ಯಾರನ್ನ ಅತ್ಯಂತ ದೊಡ್ಡ ದೊಡ್ಡ ವಿದ್ವಾಂಸರನ್ನು ಪರಿಗಣಿಸ್ತಿರ್ತೇವಲ್ಲ, ಅವರು ಈ ಪಟ್ಟಿಯಲ್ಲಿ ಅತ್ಯಂತ ಕೊನೆಯಾಗಿದ್ದಾರೆ. ಅತ್ಯಲ್ಪ ಪ್ರತಿಭಾ. ಇವ್ರಿಗೆ ಪ್ರತಿಭಾನೇ ಇರೋದಿಲ್ಲ ಮನುಷ್ಯರಿಗೆ. ಏನು ಹೊಳಿತದೆ ಇವರಿಗೆ? ಹೇಳಿದ್ದೆ ಯಾರು ಗುರುಗಳು ಹೇಳಿದ್ದೇ ಅರ್ಥ ಆಗೋದಿಲ್ಲ, ಹೇಳದೇ ಇವ್ರಿಗೆ ಹೊಳೆಯೋದು ಯಾವಾಗ ನಮಗೆ? ಅತ್ಯಲ್ಪ ಪ್ರತಿಭಾ ನಮ್ಮದು, ಅತ್ಯಲ್ಪ ಮೇಧಾ ನಮ್ಮದು, ಅತ್ಯಲ್ಪ ಶಕ್ತಿ ನಮ್ಮದು. ತಸ್ಮಾತ್ ಶ್ರುತವೇದಿನಃ. ಅದನ್ನು ನಾವು ಹೇಳಿದ್ದನ್ನೇ ಕೇಳಿ ತಿಳ್ಕೋಬೇಕಾದವರು. ಶ್ರವಣದ ಮೇಲೆ ನಮ್ಮದು 100% ಡಿಪೆಂಡೆನ್ಸಿ. ಅಷ್ಟು ನಾವು ಶ್ರವಣ ಮಾಡಬೇಕು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ತೇ. ಭಗವದ್ಗೀತಾ ತೇ ನಿನಗೆ. ಯಾರಿಗೆ ನಿನಗೆ ಅಂದ್ರೆ ಎರಡು ಅರ್ಥ. ಮನುಷ್ಯರಂತೂ ಶ್ರವಣದ ಮೇಲೆ ಹೆಚ್ಚು ಡಿಪೆಂಡೆಂಟ್. ಅಷ್ಟೇ ಅಲ್ಲ, ತೇ ಅರ್ಜುನನಿಗೆ. ನೀನು ಮೂಲದಲ್ಲಿ ಇಂದ್ರ ಇರ್ಬೋದಪ್ಪ, ಈಗ ಮನುಷ್ಯ ದೇಹದಲ್ಲಿ ಹುಟ್ಟಿದ್ಯೋ ಇಲ್ಲೋ, ಮನುಷ್ಯರು ಬಡಿಸಿದ ಅಡಿಗೆ ಮಾಡಿದ್ದನ್ನು ಅನ್ನ ಉಂಡಿದ್ಯೋ ಇಲ್ಲೋ, ಮನುಷ್ಯರ ನಡುವೆ ಬೆಳೆದಿದ್ಯಲ್ಲ, ನೀನು ಈ ಮನುಷ್ಯನೇ. ತೇ ಅಂದ್ರೆ ನಿಮ್ಮಂತ ಮನುಷ್ಯರು ಬಿಟ್ಟು ಬಿಡ್ರೆ, ಅರ್ಜುನನಂತಹ ದೇವತೆಯು ಕೂಡ ಮನುಷ್ಯನಾಗಿ ಹುಟ್ಟಿ ಬಂದಾಗ ಶ್ರವಣದ ಮೇಲೆ ಡಿಪೆಂಡೆನ್ಸಿ ಆಗ್ತಿರ್ತದೆ. ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಅಂದ್ರೆ ಇಂದ್ರಾವತಾರನಾದ ನಿನಗೂ ಮನುಷ್ಯನಾಗಿ ಹುಟ್ಟಿ ಬಂದಾಗ ಶ್ರವಣ ಮಾಡಲೇಬೇಕು ನೀನು. ಇಲ್ಲ ಎಲ್ಲ ಬೂದಿ ಮುಚ್ಚಿದ ಕೆಂಡದಂತೆ ಅಸ್ತವ್ಯಸ್ತ ಆಗಿಬಿಟ್ಟಿರ್ತದೆ. ನಮಗಂತೂ ಅರ್ಜುನಂತ ಹಿನ್ನೆಲೆ ಇಲ್ಲ. ಏನು ಜ್ಞಾನ ಇದೆ ನಮಗೆ, ಏನು ಕರ್ಮ ಇದೆ ನಮಗೆ? ಏನೂ ಇಲ್ಲ. ಹೀಗೆ ಮನುಷ್ಯ ವೃದ್ಧರನ್ನ ಸೇವಾ ಮಾಡಿ ಅವರ ಮೂಲಕ ಜ್ಞಾನಗಳೆಲ್ಲವನ್ನು ಕೂಡ ಪಡ್ಕೊಳ್ಬೇಕು. ಭಗವದ್ಗೀತಾದಲ್ಲಿ ಆ ಧೈರ್ಯದ ಮಹತ್ವ ಹೇಳ್ತಾರೆ. ಧೃತ್ಯ ಯಯ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ಅವ್ಯಭಿಚಾರಿಣ್ಯ ಧೃತಿಸ್ಥ ಪಾರ್ಥ ಸಾತ್ವಿಕಿ. ಸಾತ್ವಿಕ ಧೈರ್ಯ ಬೇಕು ಮನುಷ್ಯನಿಗೆ. ತಾಮಸ ಧೈರ್ಯ, ರಾಜಸ ಧೈರ್ಯ, ಭಂಡ ಧೈರ್ಯ, ಹುಂಬ ಧೈರ್ಯ ಅಂತಾರೆ. ಅದರಿಂದ ಆಗಬೇಕಾದ್ದೇನಿದೆ ಅಂತ ಭಂಡ ಧೈರ್ಯಗಳಿದ್ರೆ ಮನುಷ್ಯನ ಕಡೆಯಿಂದ ಮಾಡಬಾರ್ದ ಕೆಲಸಗಳನ್ನು ಮಾಡಿಸ್ತದೆ. ಮಾಡಬೇಕಾದ ಕೆಲಸ ಮಾಡಲಿಕ್ಕೆ ಸಾತ್ವಿಕ ಧೈರ್ಯ ಬೇಕು. ಅದನ್ನು ಇಲ್ಲಿ ಹೇಳಿದ್ದು. ಅದು ಈ ಜಗತ್ತಿನ ಲೌಕಿಕ ಸಾಧನೆಗಳಿಗೆ ಸಂಬಂಧಪಟ್ಟ ಧೈರ್ಯ ಅಲ್ಲ. ಅದು ಆಧ್ಯಾತ್ಮಿಕ ಸಾಧನೆಗೆ ಯಾವ ಧೈರ್ಯ ಬೇಕೋ ಆ ಧೈರ್ಯ ಇಲ್ಲದ್ದು ನೀವು ಮಾಡ್ಲಿಕ್ಕೆ ಆಗೋದಿಲ್ಲ. ಇದನ್ನ ನಾಯಮಾತ್ಮ ಬಲಹೀನೇನ ಲಭ್ಯ. ಈ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತಂತಿರ್ತಾರೆ.
ಶರೀರವೂ ಬಲಿಷ್ಠವಾಗಿರಬೇಕು, ಬಲಿಷ್ಠವಾದ ಮೈಂಡೂ ಬೇಕು ಒಳಗೆ. ದುರ್ಬಲವಾದ ಮನಸ್ಸುಗಳಿಗೆ ಈ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಏನ್ರಿ ಯಾವಾಗ ಆಗೋದಿಲ್ಲ, ಹೋಗೋದಲ್ಲ, ಸುಮ್ಮನೆ ನಮ್ಮ ಡ್ಯೂಟಿ ನೋಡೋಣ ಬರ್ರಿ ಅಂತ ಹೋಗಿಬಿಡ್ತಾರೆ. ಮತ್ತೆ ಲೌಕಿಕದಲ್ಲಿ ಮುಳುಗಿ ಬಿಡ್ತಾರೆ. ಅಧ್ಯಾತ್ಮದಲ್ಲಿ ಮುಳುಗಿ ಮುಂದುವರಿತಾರೆ ಅಂತಂದ್ರೆ ಬಹಳ ಪ್ರಬಲವಾದ ಧೈರ್ಯ ಬೇಕು. ಮತ್ತೊಂದು ಕಡೆ ಭಗವದ್ಗೀತಾದಲ್ಲಿ ಅದನ್ನ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ಅಂತ ಹೇಳ್ತಾರೆ. ನಮಗೆಲ್ಲರಿಗೂ ಅಧ್ಯಾತ್ಮ ಬೇಕು. ಹೇಗೆ ಅಧ್ಯಾತ್ಮ ಯಾವಾಗ ಬೇಕು ಅಂದ್ರೆ ಸಾಯಂಕಾಲ 6 ರಿಂದ 7 1 ತಾಸು ಅಧ್ಯಾತ್ಮ, ಬೆಳಗ್ಗೆ ಒಂದು ಅರ್ಧ ತಾಸು ಅಧ್ಯಾತ್ಮ. ಇದು ನಮ್ಮ ಅಧ್ಯಾತ್ಮ. ಅಧ್ಯಾತ್ಮ ನಮಗೊಂದು ಟೈಮ್ ಪಾಸ್. ಅದಾದ್ರೂ ಗುರಿ ಮುಟ್ಟೋದಲ್ಲ. ಅದು ಅಧ್ಯಾತ್ಮ ಜ್ಞಾನ ನಿತ್ಯತ್ವ. ನಿತ್ಯ ಅಧ್ಯಾತ್ಮ ನಮ್ಮ ಹಾಸು ಹಕ್ಕಾಗಿರ್ಬೇಕು. ಹಾಗಾದ್ರೆ ಮನುಷ್ಯ ಗುರಿ ಮುಟ್ತಾನೆ. ಅದಕ್ಕೆ ಅಷ್ಟನ್ನು ಮಾಡ್ಲಿಕ್ಕೆ ಧೈರ್ಯ ಬೇಕು. ಅದೇ ಧೃತ್ಯ ದ್ವಿತೀಯವಾನ್ ಭವತಿ. ಯಾವತ್ತೂ ಕೂಡ ಮನುಷ್ಯನಿಗೆ ಆ ಧೈರ್ಯದ ಅಭಿಮಾನಿಯಾದಂಥ ದೇವತೆ ನಮ್ಮ ಜೊತೆಗಿರ್ತಾಳೆ, ಇದ್ದು ನಮ್ಮನ್ನು ಮುನ್ನಡೆಸ್ತಾಳೆ. ಮತ್ತೊಂದು ಪ್ರಶ್ನೆ ಕೇಳ್ತಾನ ಅಲ್ಲ, ಒಂದೊಂದು ಪ್ರಶ್ನೆ ಕೇಳ್ತಾನಲ್ಲ, ಕೆಲವೊಂದು ಬಾರಿ ಇಡೀ ಶ್ಲೋಕದಲ್ಲಿ ಒಂದೇ ಪ್ರಶ್ನೆ ಇರ್ತದೆ. ಅನೇಕ ಬಾರಿ ಇಡೀ ಶ್ಲೋಕಗಳಲ್ಲಿ 4 ಪ್ರಶ್ನೆಗಳು, 4 ಪಾದಗಳಲ್ಲಿ ಒಂದೊಂದು ಪ್ರಶ್ನೆ. ಉತ್ತರನು ಕೂಡ ಅಷ್ಟೇ ಸಂಕ್ಷಿಪ್ತ, ಅಷ್ಟೇ ಅರ್ಥಗರ್ಭಿತ. ಕಿಂ ಬ್ರಾಹ್ಮಣಾನಾಂ ದೇವತ್ವಂ ಕಶ್ಚ ಧರ್ಮ ಸತಾಮಿವ ಕಶ್ಚೈಷಾಂ ಮಾನುಷೋ ಭಾವ ಕಿಮೇಷಾಂ ಅಸತಾಮಿವ. ಈ ಬ್ರಾಹ್ಮಣರು ದೇವತೆಗಳು ಅಂತ ಕರೆಸ್ಕೋತಾರಲ್ಲ, ಕೆಲವು ಸರಿ ಕರೆಸ್ಕೋತಿರ್ತಾರೆ. ಅದು ಯಾಕೆ ದೇವತೆಗಳು ಆಗ್ತಾರೆ ಅವರು? ಮತ್ತೆ ಧರ್ಮ ಅಂದ್ರೆ ಏನು? ಧರ್ಮ ಬರ್ಲಿಕ್ಕೆ ಹೇಗೆ ಸಾಧ್ಯ? ಮನುಷ್ಯ ಅಂತ ಆಗೋದು ಯಾಕೆ? ಮತ್ತೆ ಯಾವ ಕೆಲಸ ಮಾಡಿದ್ರೆ ಮನುಷ್ಯ ಕೆಟ್ಟವನಾಗ್ತಾನೆ? ಅದನ್ನು ಸ್ವಲ್ಪ ಹೇಳು. ಮತ್ತೆ ಅದನ್ನೇ ಹೇಳಿದೆ, ಸ್ವಾಧ್ಯಾಯೇಷಾಂ ದೈವತ್ವಂ. ಸ್ವಾಧ್ಯಾಯ ಮಾಡಿದ್ರೆ ನೀನು ದೇವ ಬ್ರಾಹ್ಮಣನಾಗ್ತಿ. ಅದೇನು ಮನುಷ್ಯ ಬ್ರಾಹ್ಮಣನಾಗೋದು? ಈ ಮನುಷ್ಯ ಬ್ರಾಹ್ಮಣ ದೇವತೆ ಆಗೋದು ಅಂದ್ರೆ ಏನು? ಅದೊಂದು ಬಹಳ ಸ್ವಾರಸ್ಯತೆ ಸಂಗತಿ. ಇದಕ್ಕೆಲ್ಲ ಉತ್ತರ ಶಾಂತಿ ಪರ್ವದಲ್ಲಿದೆ. ನಾವೀಗೆಲ್ಲ ಬ್ರಾಹ್ಮಣರಲ್ಲ. ಬ್ರಾಹ್ಮಣರಲ್ಲಿ ವರ್ಗೀಕರಣಗಳೇನಂದ್ರೆ ಆಯ್ತು, ಇದು ಆ ಮಠದ ಇವರು ಸ್ಮಾರ್ತರು, ವೈಷ್ಣವರು, ಈ ವರ್ಗೀಕರಣಗಳು ಗೊತ್ತು. ಅದಕ್ಕಿಂತ ಹೆಚ್ಚು ಬಂದ್ರೆ ಆ ಮಠದ ಶಿಷ್ಯರು, ಈ ಮಠದ ಶಿಷ್ಯರು, ಇಷ್ಟೇ ವರ್ಗೀಕರಣ ನಮ್ಗೆ ಗೊತ್ತು. ಇದಕ್ಕಿಂತ ಹೆಚ್ಚಿನ ವರ್ಗೀಕರಣ ಹೊಂದಿದೆ ದೇವ ಬ್ರಾಹ್ಮಣರು, ಕ್ಷತ್ರಿಯ ಬ್ರಾಹ್ಮಣರು, ವೈಶ್ಯ ಬ್ರಾಹ್ಮಣರು, ಶೂದ್ರ ಬ್ರಾಹ್ಮಣರು ಅಂತಿದೆ. ಈಗ ನಾವೆಲ್ಲಿ ಬಂದ್ರೂ ನಮಗೆ ಗೊತ್ತಾಯ್ತೀವಿ. ದೇವ ಬ್ರಾಹ್ಮಣರು ಯಾವಾಗ ಆಗ್ತಾರೆ ಅಂತಂದ್ರೆ ಇದೆ, ಕಶ್ಚೈಷಾಂ ಕಿಂ ಬ್ರಾಹ್ಮಣಾನಾಂ ದೇವತ್ವಂ. ಸ್ವಾಧ್ಯಾಯ ಮಾಡಿದ್ರೆ ನಾವು ಅಧ್ಯಯನ ಮಾಡಬೇಕು, ಮತ್ತೊಬ್ಬರಿಗೆ ಮಾಡಿಸಿದ್ರೆ ನಾವು ದೇವ ಬ್ರಾಹ್ಮಣರು. ಇಲ್ಲದೆ ಹೋದ್ರೆ ನಾವು ಕ್ಷತ್ರಿಯ ಬ್ರಾಹ್ಮಣರು. ಅಂದ್ರೆ ಅಲ್ಲಿ ಮಹಾಭಾರತದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ರಾಜನ ಆಸ್ಥಾನದಲ್ಲಿ ಮಂತ್ರಿಗಳಾಗಿ, ಕೆಲವು ಬಾರಿ ಸೇನಾಪತಿಗಳಾಗಿ, ಕೆಲವು ಬಾರಿ ದೂತರಾಗಿ, ರಾಜದೂತರಾಗಿ ಕೆಲಸ ಮಾಡ್ಲಿಕ್ಕೆ ಬ್ರಾಹ್ಮಣರು ಇರ್ತಿದ್ರು. ಅವರೆಲ್ಲ ಕ್ಷತ್ರಿಯ ಬ್ರಾಹ್ಮಣರು. ಅನಿವಾರ್ಯ ಆದಾಗ ಅದನ್ನು ಮಾಡ್ರಿ, ಬೇಡ ಅಂತಲ್ಲ. ಆದ್ರೆ ಮುಖ್ಯವಾಗಿ ನಮಗೆ ಸ್ವಾಧ್ಯಾಯದ ಮೂಲಕ ದೇವತ್ವ ಪ್ರಾಪ್ತ ಆಗ್ತದೆ. ನಿಮ್ಗೊಂದು ವಿಷಯ ಗೊತ್ತಿರಬೇಕು. ಇವತ್ತು ಜಾತ್ಯತೀತ ಸರ್ಕಾರಗಳು, ಜಾತ್ಯತೀತ ಪಕ್ಷಗಳೆಲ್ಲ ನಮ್ಮದೇ ಜಾತ್ಯತೀತ, ನಮ್ಮದೇ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊತಿರ್ತಾರೆ. ಮಹಾಭಾರತದಲ್ಲಿ ಒಂದು ಜಾತ್ಯತೀತ ಮಂತ್ರಿಮಂಡಲದ ಬಗ್ಗೆ ಹೇಳ್ತಾರೆ. 37 ಜನರ ಒಂದು ಮಂತ್ರಿಮಂಡಲ. 37 ಅಂತ ಒಂದು ಪಾಠ, 47 ಅಂತ ಮತ್ತೊಂದು ಕಡೆ. 4 ಜನ, ನನಗೆ ಆ ಶ್ಲೋಕ ನೆನಪಿಲ್ಲ, ಇವತ್ತು ಇತ್ತೀಚೆಗೆ ಪ್ರವಚನ ಮಾಡಿದ್ದು ನಾನು, ಅದು ಶ್ಲೋಕ ನೆನಪಿಲ್ಲ, ಸಾರಾಂಶ ಹೇಳ್ತೇನೆ. 4 ಜನ ಬ್ರಾಹ್ಮಣರು ಮಂತ್ರಿಗಳಿರಬೇಕು. ಮತ್ತೆ 18 ಜನ ಅಥವಾ 10 ಜನ ಕ್ಷತ್ರಿಯ ಮಂತ್ರಿಗಳಿರಬೇಕು. ಮತ್ತೆ 21 ಜನ ವೈಶ್ಯ ಮಂತ್ರಿಗಳಿರಬೇಕು. 3 ಜನ ಶೂದ್ರ ಮಂತ್ರಿಗಳಿರಬೇಕು. ಈಗ ಹೇಳ್ರಿ, ನಿಜವಾದ ಅರ್ಥದಲ್ಲಿ ಸೆಕ್ಯುಲರ್ ಮಿನಿಸ್ಟ್ರಿ ಇದೆ. ಒಬ್ಬ ಸೂತ ಇರಬೇಕು ಅಂತಿದೆ. ಇದು ನಮ್ಗೆ ಎಷ್ಟು ಗೊತ್ತಿದೆ? ಮಹಾಭಾರತ ಲಕ್ಷಾಂತರ ಶ್ಲೋಕದಲ್ಲಿ ಯಾವುದೋ ಒಂದು ಶ್ಲೋಕ ಇದೆ. ಇವರ ಕೇಳಿದ್ರೆ ನಮ್ಗೆ ಪುರುಸೊತ್ತಿಲ್ಲ. ಈಗ ಇವೆಲ್ಲ ಜಾತ್ಯತೀತಗಳು, ಇಲ್ಲಿರೋದೆಲ್ಲ ಹೆಸರಿಗೆ ಜಾತ್ಯತೀತಗಳು. ವರ್ಣಾಶ್ರಮ ವ್ಯವಸ್ಥೆ ಆವತ್ತು ಅಷ್ಟು ಕಟ್ಟುನಿಟ್ಟಾಗಿತ್ತು. ಅದ್ರ ನಡುವೆ ರಾಜರು ಇಂಥ ನಿಜವಾದ ಅರ್ಥದಲ್ಲಿ ಸೆಕ್ಯುಲರ್ ಆದಂತಹ ಗೌರ್ಮೆಂಟ್ ಅನ್ನು ಜನರಿಗೆ ಕೊಟ್ಟಿರ್ತಿದ್ರು. ಅಂತ ಮಿನಿಸ್ಟ್ರಿ ಇತ್ತು. ಶೂದ್ರರು ಅಂತ ಯಾರನ್ನೂ ಕಡೆಗಣಿಸ್ತಿರ್ಲಿಲ್ಲ. ಅವ್ರಿಗೆ ಮಂತ್ರಿಮಂಡಲದಲ್ಲಿ ಸ್ಥಾನ ಇತ್ತು. ಸುಮ್ಮನೆ ಯಾರನ್ನಾರು ಮಂತ್ರಿಮಂಡಲದ ಸ್ಥಾನ ಕೊಡ್ಲಿಕ್ಕೆ ಯಾವ ಮಂತ್ರಿಗಳಾಗಲಿಕ್ಕೆ ಮತ್ತು ಅವ್ರು ಯಾರು ಲಾಬಿ ಮಾಡ್ತಿರ್ಲಿಲ್ಲ. ಸಿಕ್ತಿತ್ತು. ಶಕ್ತಿ ಅವ್ರ ಅರ್ಹತೆ ನೋಡಿ ಸಿಕ್ತಿತ್ತು. 37 ಅಥವಾ 47 ಜನರ ಮಂತ್ರಿಮಂಡಲ. ಮಹಾಭಾರತದ ಶಾಂತಿ ಪರ್ವದಲ್ಲಿ ಇದೇ ಯುಧಿಷ್ಠಿರನಿಗೆ ಭೀಷ್ಮ ಹೇಳೋ ಮಾತು. ಭೀಷ್ಮ ಯುಧಿಷ್ಠಿರನ ಸಂವಾದ ಅದು. ಇದು ಯುಧಿಷ್ಠಿರ ಮತ್ತೆ ಯಕ್ಷರ ಸಂವಾದ ಈಗ ನಡೆದಿರೋದು. ಆದ್ರಿಂದ ಮನುಷ್ಯ ಬ್ರಾಹ್ಮಣನಾದವನು ಈ ಕೆಲಸ ಕಾರ್ಯಗಳನ್ನೆಲ್ಲ, ಯುದ್ಧ
ಸರ್ಕಾರಿ ಕೆಲಸಗಳು ಇದೆಲ್ಲ ಮಾಡ್ತಾ ಹೋದ್ರೆ ಕ್ಷತ್ರಿಯ ಬ್ರಾಹ್ಮಣನಾಗ್ತಾನೆ. ಇನ್ನು ಕೆಳಗೊಂದು ವ್ಯಾಪಾರಾದಿಗಳನ್ನು ಮಾಡಿದರೆ, ಕೃಷಿ ವ್ಯಾಪಾರ ಇತ್ಯಾದಿಗಳನ್ನು ಮಾಡಿದರೆ ವೈಶ್ಯ ಬ್ರಾಹ್ಮಣನಾಗ್ತಾನೆ. ಮತ್ತು ಕೆಳಗೆ ಬಂದಂತೆ ಇನ್ನೂ ಕೆಳಗೆ ಹೋಗಿ ಬೀಳ್ತಾನೆ. ಸ್ವಾಧ್ಯಾಯ ಇದ್ರೆ ಬ್ರಾಹ್ಮಣನಾಗಿ ಉಳಿತಾನೆ, ದೇವ ಬ್ರಾಹ್ಮಣನಾಗಿ ಉಳಿತಾನೆ. ಈ ದೇವತ್ವ ಅನ್ನೋದಕ್ಕೆ ಅಲ್ಲಿ ಶಾಂತಿ ಪರ್ವದಲ್ಲಿ ಸಂಬಂಧ ಇದೆ. ತಪಯೇಷಾಂ ಸತಾಮಿವ. ಮನುಷ್ಯ ಸತ್ಪುರುಷ ಅಂತ ಕರೆಸ್ಕೊಳ್ಳಿಕ್ಕೆ ಏನು ಕಾರಣ? ಅವನು ಯಾವಾಗ ಸತ್ಪುರುಷ ಅಂತ ಕರೆಸ್ಕೋತಾನೆ ಅಂತಂದ್ರೆ, ಅವನು ತಪಸ್ಸು ಮಾಡ್ತಾ ಇದ್ರೆ ಆವಾಗಲೇ ಅವನು ಸತ್ಪುರುಷ ಅಂತ ಕರೀತಾರೆ. ನಿತ್ಯವಾದ ತಪಸ್ಸು ಅವನು ಇದ್ದೇ ಇರಬೇಕು. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ತದ್ಧಿ ತಪಃ. ಗುರು ಶಿಷ್ಯನಿಗೆ ಪೂರ್ಣ ವಿದ್ಯಾಭ್ಯಾಸ ಮಾಡಿ ಮಂಗಳ ಮಾಡಿ ಶಾಲು ಹೊರಿಸಿ ಕಳಿಸುವಾಗ ಹೇಳೋ ಮಾತು, ಸ್ವಾಧ್ಯಾಯ ಪ್ರವಚನವನ್ನು ಯಾವತ್ತೂ ತಪ್ಪಿಸುವಂತಿಲ್ಲ. ತದ್ಧಿ ತಪಃ, ಅದೇ ತಪಸ್ಸು, ಅದೇ ಮುಖ್ಯ. ಯಾತ್ರಾ ಮಾತ್ರ ಪ್ರಸಿದ್ಧಾರ್ಥಂ. ಮತ್ತೊಂದು ಕಡೆ ಯಾವುದೋ ಟಿಪ್ಪಣಿಯಲ್ಲಿ ಬಂದ ಮಾತು. ಎಷ್ಟು ಸಂಪಾದನೆ ಮಾಡೋ ಅಂತಂದ್ರೆ, ಹೊಟ್ಟೆ ಹೊರಿಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಸಂಪಾದನೆ ಮಾಡೋ, ಅದಕ್ಕಿಂತ ಹೆಚ್ಚು ಒಂದು ಪೈಸಾನು ಸಂಪಾದನೆ ಮಾಡಬೇಡ. ನಿಷ್ಕಾರಣಂ ಷಡಂಗ ವೀರ ಅಧ್ಯೇತವ್ಯ ಅಧ್ಯಾಪನೆಯಸ್ತು. ಯಾರು ಸನ್ಮಾನ ಮಾಡಲಿ ಬಿಡ್ಲಿ, ಯಾರು ಗೌರವಿಸಲಿ ಬಿಡ್ಲಿ, ರೆಕಗ್ನಿಷನ್ ಸಿಗಲಿ ಬಿಡ್ಲಿ, ಓದ್ತಾ ಇರು, ಓದಿಸ್ತಾ ಇರು, ಪ್ರವಚನ ಮಾಡ್ತಿರು. ಮತ್ತೆ ಈ ಮನುಷ್ಯ ಅಂತ ಆಗಿರೋದು ಯಾತಕ್ಕೆ, ಮರ್ತ್ಯ ಅಂತ ಆಗಿರೋದು ಯಾಕೆ ಅಂತಂದ್ರೆ, ಮರಣಂ ಮಾನುಷೋ ಭಾವ. ಇವನು ಒಂದು ದಿವಸ ಸಾಯ್ತಾನಲ್ಲ, ಅದೇ ಇವನು ಮನುಷ್ಯ ಲೋಕದ ಇತಿಮಿತಿ ಅದು. ಇಲ್ಲಿ ಹುಟ್ಟಿದವರು ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ದಿವಸ ಸಾಯಲೇಬೇಕು. ಮರಣಂ ಮಾನುಷೋ ಭಾವ ಪರಿವಾದ ಅಸತಾಮಿವ. ಇದು ಬಹಳ ಮಹತ್ವದ ಮಾತು. ನಾವು ಅಪಿ ಪಾದಂ ಪಠೇನ್ ನಿತ್ಯಂ ನಚ ನಿರ್ಭಾರತೋ ಭವೇತ್. ಪ್ರತಿನಿತ್ಯ ಒಂದು ಪೂರ್ಣ ಶ್ಲೋಕ ಆಗದೇ ಇದ್ರೆ ಒಂದೊಂದು ಪಾದ, 8 ಅಕ್ಷರದ ಪಾದವನ್ನಾದರೂ ಓದ್ರಿ, ಮಹಾಭಾರತ ಮಾತ್ರ ಓದ್ದೇ ಇರಬೇಡ್ರಿ ಅಂತ ಹೇಳ್ತತ್ತೆ. ಅಂತ ಕೆಲವು ಯಾವತ್ತೂ ಕೂಡ ಸುವರ್ಣಾಕ್ಷರದಲ್ಲಿ ಬರೆದಿಟ್ಟಿರ್ಬೇಕಾದ ಕೆಲವು ಪಾದಗಳಿವೆ. ದುರ್ಜನ ಅಂತ ಮನುಷ್ಯ ಯಾವಾಗ ಆಗ್ತಾನೆ ಅಂದ್ರೆ, ಪರಿವಾದ ಮಾಡಿದಾಗ ದುರ್ಜನ ಆಗ್ತಾನೆ. ಏನ್ ಪರಿವಾದ ಅಂದ್ರೆ ಪರನಿಂದ ಗಾಸಿಪ್ ಮಾಡೋರು. ಆ ಸ್ವಾಮಿಗಳು ಹಿಂಗೆ, ಇವ್ರು ಹಿಂಗೆ ಅಂತ ಗಾಸಿಪ್ ಮಾಡ್ತೀವಲ್ಲ, ಎಲ್ಲಿ ಇನ್ನೊಬ್ಬರ ಬಗ್ಗೆ ವ್ಯರ್ಥವಾಗಿ ಗಾಸಿಪ್ ಮಾಡೋದೇನಿದೆಯಲ್ಲ, ಯಾರನ್ನೂ ತಿದ್ದುವ ಸಾಮಾಜಿಕ ಜವಾಬ್ದಾರಿ ನಮಗಿಲ್ಲ, ಧಾರ್ಮಿಕ ಜವಾಬ್ದಾರಿನೂ ಇಲ್ಲ. ಸುಮ್ಮನೆ ನಾಲಿಗೆ ಚಪಲ, ಆರ್ಮ್ ಚೇರ್ ಫಿಲಾಸಫಿ ಅಂದೆಲ್ಲ ಕೂತ್ಕೊಂಡು ಹೇಳ್ತೇವೆ. ಯಾರನ್ನು ತಿದ್ದಬೇಕು ಅಂತ ಜವಾಬ್ದಾರಿನೂ ಇಲ್ಲ, ತಿದ್ದುವ ಶಕ್ತಿನೂ ಇಲ್ಲ. ಸುಮ್ಮನೆ ಆಡ್ಲಿಕ್ಕೆ ನಾಲಿಗೆ ಇದೆ, ಕೇಳಲಿಕ್ಕೆ 4 ಜನ ಅದ್ಭುತವಾಗಿ ಮಾತಾಡಿದ್ರಿ ಅಂತ ಹೇಳುವವರಿದ್ದಾರೆ, ಹೇಳ್ತಾ ಹೋಗ್ತೇವೆ. ಇದು ಪರಿವಾದ, ಗಾಸಿಪ್ ಮಾಡೋದೇನಿದೆಲ್ಲ ದುಷ್ಟ ಪುರುಷ ಅಂತ ಕರ್ಕೋತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಸ್ಕೃತ ಸುಭಾಷಿತ ಇದೆ, ಅದನ್ನು ಇಲ್ಲಿ ಹೇಳಲಿಕ್ಕೆ ಬಹಳ ಉಚಿತ. ಅದೇನಂತಂದ್ರೆ, ಸ್ತ್ರೀಯೋ ಭಾರೇಣ ತುಷ್ಯಂತಿ ಗಾವ ಸ್ವಚ್ಛಂದಚಾರತಃ ಕುಂಜರಾ ಕಾಂಸು ವರ್ಷೇಣ ಬ್ರಾಹ್ಮಣ ಪರನಿಂದಯ. 4 ಜನರು ಪಟ್ಟಿ ಮಾಡ್ತಾರೆ ಈ ಶ್ಲೋಕದಲ್ಲಿ, ಸುಭಾಷಿತ. ಇವ್ರು 4 ಜನರಿಗೆ ಸಂತೋಷ ಆಗೋದು ಯಾವಾಗ ಅಂತಂದ್ರೆ, ಸ್ತ್ರೀಯೋ ಭಾರೇಣ ತುಷ್ಯಂತಿ. ಸ್ತ್ರೀಯರಿಗೆ ಯಾವತ್ತೂ ಕೂಡ ಭಾರ ಬೇಕಂತ. ಅಂದ್ರೆ ಭಾರ ಅಂದ್ರೆ ಏನು? 2 ಅರ್ಥ. ಜವಾಬ್ದಾರಿ. ಸುಮ್ಮನೆ ಕೂಡಿಸಿ ಊಟಕ್ಕೆ ಹಾಕ್ತೀನಿ, ಯಾಕೋ ಅವರಿಗೆ ಸಮಯ ಸಾಕಾಗೋದಿಲ್ಲ, ಸ್ವಲ್ಪ ಏನಾದ್ರು ಕೆಲಸ ಮಾಡ್ತೀನಿ, ಸ್ವಲ್ಪ ಏನಾದ್ರು ಅಲ್ಲಿ ಕಸ ಬೆಳಿತೀನಿ, ಎಲ್ಲಾರು ಏನೋ ಸ್ವಲ್ಪ ಕಾಯಿ ಪಲ್ಯ ಇತ್ಯಾದಿಗಳನ್ನ ತಯಾರು ಮಾಡಿ ಏನಾದ್ರು ಒಂದು ಕೆಲಸ ಮಾಡ್ತಿರ್ಬೇಕು. ಅವರು ಕೆಲಸ ಮಾಡ್ತಾ ಇದ್ರೆ ಅವ್ರಿಗೂ ಸಮಾಧಾನ ಇರೋದಿಲ್ಲ, ಹೌದಲ್ಲ? ಎಷ್ಟೇ ವಯಸ್ಸಾದರೂ ಏನಾದ್ರು ಹಂಗೆ ಕೂತ್ಕೊಂಡು ತಿನ್ಲಿಕ್ಕೆ ಮನಸ್ಸಾಗೋದಿಲ್ಲ, ಏನಾದ್ರು ಮಾಡ್ತೇವೆ ಅಂತಾರೋ. ಮತ್ತೊಂದು ಅರ್ಥ ಇದೆ, ಸ್ತ್ರೀಯೋ ಭಾರೇಣ ತುಷ್ಯಂತೆ. ಗರ್ಭದಲ್ಲಿ ಭಾರ. ಸ್ತ್ರೀಯಾಗಿ ಹುಟ್ಟಿದ್ಮೇಲೆ ತಾಯಿಯನ್ನು ತನ್ಸ್ಕೋಬೇಕು, ಒಂದು ಅರಮ್ಯವಾದ ಹಂಬಲ ಇರ್ತದೆ. ಆ ತಾಯಿಯನ್ನು ತನ್ಸ್ಕೊಂಡ್ರೆ, ಗರ್ಭಿಣಿ ಆದರೆ ಭಾರಿ ಸಂತೋಷ. ಅದು ಮಕ್ಕಳನ್ನ ಹೆತ್ರ ಅದು ದೊಡ್ಡ ಸಂತೋಷ ಇಲ್ಲ. ಅದು ಮನುಷ್ಯನ ಗಂಡಿಗೂ ಹೌದು, ಹೆಣ್ಣಿಗೆ ಹೆಚ್ಚು. ಸ್ತ್ರೀಯೋ ಭಾರೇಣ ತುಷ್ಯಂತಿ ಅಂದ್ರೆ, ಭಾರ ಅಂದ್ರೆ ಒಂದು ಕರ್ತವ್ಯ ಭಾರ, ಮತ್ತೊಂದು ಗರ್ಭದ ಭಾರ. ಅದರಿಂದ ತೃಪ್ತಿ ಪಡ್ತಾರೆ. ಗಾವ ಸ್ವಚ್ಛಂದ ಚಾರತಃ. ಆಕಳುಗಳನ್ನ ಒಂದ್ ಕಡೆ ಕಟ್ಟಿ ಮೇಯಿಸಿದ್ರೆ ಅವ್ರು ಕಿರಿಕಿರಿ ಆಗ್ತದೆ, ಅವಳು ಓಡಾಡ್ಲಿಕ್ಕೆ ಬಿಡ್ಬೇಕು. ಓಡಾಡ್ಲಿಕ್ಕೆ ಬಿಟ್ರೆ ಅವು ಚೆನ್ನಾಗಿ ಓಡಾಡಿ, ಒಂದು ಈಗಿನ ಕಾಲದ ಹೈಬ್ರಿಡ್ ಆಕಳುಗಳಲ್ಲ, ಆವಾಗಿನ ಜವಾರಿ ಆಕಳುಗಳು, ನಾಟಿ ಆಕಳುಗಳು ಇರುತ್ತವೆ, ಓಡಾಡಿಯೇ ಅವು ಮೇಯಬೇಕಾದದ್ದು, ಒಳ್ಳೆ ಹಾಲುಗಳನ್ನು ಕೊಡುವಂಥದ್ದು ಅವಾಗಲೇ. ಇಲ್ಲಿರೋ ಕಿರಿಕಿರಿ ಆಗ್ತದೆ. ಕುಂಜರ ಕಾಂಸು ವರ್ಷೇಣ. ಆನೆ ಇರ್ತದಲ್ಲ, ಆನೆಗೆ ಗಂಟೆಗಟ್ಟಲೆ ಅದ್ರ ಮೈಯೆಲ್ಲ ಇಂಚು ತಿಕ್ಕಿ ಸ್ವಚ್ಛ ಸ್ನಾನ ಮಾಡಿಸಿ ನಿಲ್ಲಿಸಿ ಸರೋವರದ ನೀರು ಕರ್ಕೊಂಡು ಬಂದ್ರೆ, ಇಡೀ ಸೊಂಡಿನೊಳಗೊಂದು ಧೂಳು ತಗೊಂಡು ಎಲ್ಲ ಮೈ ಮೇಲೆ ಹಾಕೊಂಡು ಆನಂದ ಪಡ್ತದೆ. ನೀವು ಸ್ನಾನ ಮಾಡಿಸಿದ್ದೆಲ್ಲ ಒಂದು ಕ್ಷಣದಲ್ಲಿ ವ್ಯರ್ಥ. ಅದು ನೀವು ಸ್ನಾನ ಮಾಡಿಸಿ ಬಿಟ್ಟು ಅದಕ್ಕೇನು ಲಾಭ ಇಲ್ಲ. ಅದಕ್ಕೆ ಬೇಕಾದಾಗ ತಾನು ಮಾಡ್ತದೆ, ಬೇಡದಾಗ ಬಿಡ್ತದೆ, ಬೇಕಾದ್ರೆ ಧೂಳು ಬೇಕು ಮೈ ಮೇಲೆ ಬಿಸಾಕೋತದೆ. ಕುಂಜರ ಕಾಂಸು ವರ್ಷೇಣ
ನಾವೀಗ ಹೇಳ್ಬೇಕಂತ ಕೊನೆಯದ್ದು. ಬ್ರಾಹ್ಮಣರಿಗೆ ಯಾವಾಗ ಸಂತೋಷ ಅಂದ್ರೆ ಬ್ರಾಹ್ಮಣ ಪರನಿಂದಯ, ಅವರಿಬ್ಬರು ನಿಂದೆ ಮಾಡಿದಾಗಲೇ ಅವ್ರಿಗೆ ಸಂತೋಷ. ಇಲ್ಲ ತಿಂದ ಜೀವನನೇ ಆಗಲ್ಲ ಅವರಿಗೆ. ಇಷ್ಟು ದುಷ್ಟ ಬುದ್ಧಿ ಮನುಷ್ಯನಿಗೆ. ವ್ಯರ್ಥವಾದ ಮಾತುಗಳನ್ನಾಡಿ ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತುಗಳನ್ನ ಆಡಿದಾಗಲೇ ಅವನಿಗೆ ತೃಪ್ತಿ. ಅದಕ್ಕೆ ಪರಿವಾರ ಪರನಿಂದ ಅಂತ ಕರೀತಾರೆ. ಅದನ್ನ ಮಾಡಬೇಡ್ರಿ, ಏನು ಮಾಡ್ರಿ ಅಂತ ಕೆಲವು ಕಡೆ ಹೇಳ್ತಾರೆ, ಏನು ಮಾಡಬೇಡ್ರಿ ಅಂತೂ ಕೆಲವು ಹೇಳ್ತಾರೆ. ಇದಕ್ಕಾಗಿ ಮಹಾಭಾರತ ಓದಬೇಕು. ಮತ್ತೆ ಕೆಲವು ಮನುಸ್ಮೃತಿಯಲ್ಲಿ ಬರೋ ಮಾತೊಂದಿದೆ. ನಮಗೆ ನಾವು ಅನೇಕ ಬಾರಿ ವಿಚಾರ ಮಾಡಬೇಕು. ಏನು ವಿಚಾರ ಮಾಡಬೇಕು ಅಂತಂದ್ರೆ, ಹಿಂದಿನ ಕಾಲದಲ್ಲ 100 ವರ್ಷ ಅನಾಯಾಸ ಬದುಕ್ತಿದ್ರಿ, ಈಗೆಲ್ಲ 60-70 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಏನೇನಾಗಿ ಸಾಯ್ತಿದ್ದಾರೆ. ಯಾಕೆ? ಏನು ಕಾರಣ? ನಮ್ಮ ಕಾರಣ ಗೊತ್ತಾಗೋದೇನು ನಿಮಗೆಲ್ಲ ಗೊತ್ತಿದೆ. ಆಹಾರ ಸರಿ ಇಲ್ಲರಿ, ಇಲ್ಲ ಕಲಬೆರಕೆ ಆಹಾರ, ಇಲ್ಲ ವಾತಾವರಣ ಸರಿ ಇಲ್ಲ, ಇಲ್ಲ ಪೊಲ್ಯೂಷನ್. ಮತ್ತೊಂದು ಕಾರಣ ಇದೆ, ನಮ್ಗೆ ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ಅದು ನಾವು ಯಾವತ್ತೂ ಹಿಡಿದಿಲ್ಲ, ಅದರಿಂದ ಬಿಟ್ಟದ್ದು ಗೊತ್ತಾಗಿಲ್ಲ ನಮಗೆ. ಅದೇನು ಅಂತಂದ್ರೆ, ಅನಭ್ಯಾಸೇನ ವೇದಾನಾಂ ಆಚಾರಸ್ಯ ವರ್ಜನಾತ್ ಆಲಸ್ಯಾದ ಅನ್ನದೋಷಾಚ್ಚ ಮೃತ್ಯುರು ವಿಪ್ರಾನ್ ಜಿಘಾಂಸತಿ ಅಂತ ಮನುಸ್ಮೃತಿಯ ವಾಕ್ಯ. ಇಲ್ಲಿ ಬ್ರಾಹ್ಮಣನಾದವನು ಸ್ವಾಧ್ಯಾಯ ಮಾಡಿದ್ರೇ ದೇವ ಆಗ್ತಾನೆ ಅಂತ ಬಂತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಮನುಸ್ಮೃತಿಯ ಒಂದು ವಾಕ್ಯ. ಯಾಕೆ ನಾವು ಬೇಗ ಸಾಯ್ತಿದ್ದೀವಿ? ಬ್ರಾಹ್ಮಣರು ಯಾಕೆ ಬೇಗ ಸಾಯ್ತಿದ್ದಾರೆ? ಅನಭ್ಯಾಸೇನ ವೇದಾನಾಂ, ವೇದಾಧ್ಯಯನ ಮಾಡ್ತಿಲ್ಲ, ಒಳಗೆ ತಾಕತ್ತಿಲ್ಲ. ಆಚಾರಸ್ಯ ವರ್ಜನಾತ್, ಶುದ್ಧವಾದ ಬಾಹ್ಯ ಆಂತರಿಕ ಆಚಾರ ಎರಡೂ ಇರಬೇಕು. ಒಳಗಿಂದ ಸಾಕು, ನಮ್ಗೆ ಹೊರಗಿಂದ ಬೇಕು ಅಂತ ಯಾರು ಉಡಾಫೆ ಮಾಡುವಂಗಿಲ್ಲ. ಹೊರಗಿಂದ ಸಾಕು ಒಳಗಿಂದ ಬೇಕಾಗಿಲ್ಲ ಅಂತನೂ ಅನ್ನುವಂತಿಲ್ಲ, ಎರಡೂ ಬೇಕು. ಆಲಸ್ಯ, ಕೆಟ್ಟ ಆಲಸ್ಯ ಬ್ರಾಹ್ಮಣರಿಗೆ. ಯಾವ ಜವಾಬ್ದಾರಿಯೂ ಇಲ್ಲ, ಸಾಮಾಜಿಕ ಜವಾಬ್ದಾರಿಯೂ ಇಲ್ಲ, ಧಾರ್ಮಿಕ ಜವಾಬ್ದಾರಿಯೂ ಇಲ್ಲ. ಎಲ್ಲಿ ಏನಾದ್ರೂ ನಾವು ಆರಾಮಿದ್ರೆ ಸಾಕು. ಕೆಟ್ಟ ಆಲಸ್ಯ ಬ್ರಾಹ್ಮಣರಿಗೆ. ಅನ್ನದೋಷ ಅಚ್ಚ, ಅನ್ನದೋಷ ನಿನ್ನೆ ಹೇಳಿದವರು. ಅಡಿಗೆ ಮಾಡುವವರು ಮನುಷ್ಯರು, ಬಡಿಸುವವರು ಮನುಷ್ಯರು, ಮತ್ತೆ ಆ ಅಡಿಗೆ ರೊಕ್ಕ ಕೊಟ್ಟವರು ಅವರು ಮನುಷ್ಯರೇ ಅಲ್ಲ. ಅವ್ರು ಯಾವ್ದಾದ್ರು ಹೆಂಗೆಂಗೋ ರೊಕ್ಕ ಗಳಿಸಿರ್ತಾರೆ, ಅವರು ತಂದು ದುಡ್ಡು ಸುರಿದಿರ್ತಾರೆ. ಯಾರೋ ಮನುಷ್ಯರು ಅಡಿಗೆ ಮಾಡ್ತಾರೆ, ಮತ್ತೊಬ್ರು ಯಾರೋ ಬಡಿಸ್ತಾರೆ. ನಮ್ಮ ಪಕ್ಕದಲ್ಲಿ ಹಿಂದೆ ಮುಂದೆ ಕೂತವರೆಲ್ಲ ಮನುಷ್ಯರ ಸ್ವಭಾವ, ಮನುಷ್ಯರ ಜೊತೆ ಮನುಷ್ಯರು ಬಡಿಸಿದ ಅಡಿಗೆಯನ್ನು ತಿನ್ನೋದು. ಈ ಕಾರಣದಿಂದ ದ್ರೌಪದಿ ದುಷ್ಟದ್ಯುಮ್ನರಂತವರಿಗೆ ಸಮಸ್ಯೆ ಆಗಿತ್ತು. ಕಳೆದ ದಿವಸ ನೋಡಿದೀವಿ ನಾವು ನಿನ್ನೆ. ಅನ್ನ ದೋಷ ಅಚ್ಚ, ಬೀಳ್ತಾರೆ ಹೊಟ್ಟೆಗೆ ಅನ್ನ ನಿತ್ಯ. ಆ ಅನ್ನದ ದೋಷ ಇದು. ಅಂದ್ರೆ ಬೇರೆಯವ್ರ ಮನೆಗೆ ಹೋದಾಗ ಅಲ್ಲಿ ಕೆಟ್ಟ ಅನ್ನ ಬೀಳ್ತದೆ ಅಂತ ಅಷ್ಟೇ ಅಲ್ಲ, ನಮ್ಮ ಮನೆಯೊಳಗೆ ನಾವೇನು ಶುದ್ಧರಿದ್ದೇವೆ. ನಾವೆಲ್ಲ 100% 100% ಸರಿಯಾಗಿ ಧನ ಸಂಪಾದನೆ ಮಾಡಿ, ನ್ಯಾಯ ಮಾರ್ಗದಿಂದಲೇ ಧನ ಸಂಪಾದನೆ ಮಾಡಿ, ನ್ಯಾಯ ಮಾರ್ಗದಿಂದಲೇ ಖರ್ಚು ಮಾಡ್ತಿದ್ದೇವೆ. ನಮಗೆ ಟೀಕೆ ಮಾಡ್ಲಿಕ್ಕೆ ಹೋಗಿದಾಗ ರಾಜಕಾರಣಿಗಳು, ಯಾರ್ಯಾರು ಕಳ್ಳ ವ್ಯಾಪಾರಿಗಳು, ಭೂಗತ ಲೋಕದ ಅಧಿಪತಿಗಳೆಲ್ಲ ನೆನಪಾಗ್ತಾರೆ. ನಾವೇನ್ ಮಾಡ್ತಿದ್ದೇವೆ? ನಾವು ಎಷ್ಟು ಶುದ್ಧರಾಗಿದ್ದೇವೆ? ಆಲಸ್ಯಾದ ಅನ್ಯದೋಷಾಚ್ಯ ಮೃತ್ಯುರು ವಿಪ್ರಾನ್ ಜಿಘಾಂಸತಿ. ಮೃತ್ಯುನ ಬೆನ್ನಟ್ಟಿ ಬಂದಿದೆ ಯಾವಾಗಲೂ. ಹಿಂದೆ ಇರ್ತದೆ ಬ್ರಾಹ್ಮಣರ ಹಿಂದೆ, ಉಳಿದವ್ರ ಹಿಂದೆ ಇರ್ತದೆ, ಬ್ರಾಹ್ಮಣರ ಹಿಂದೆ ಹೆಚ್ಚಿರ್ತದೆ. ಶ್ರಾದ್ದದಲ್ಲಿ ಆ ಮಾತಿದೆ, ಯಾವತೀರ್ವೈ ದೇವತಾಸ್ತಾಸರ್ವ ವೇದವಿಧಿ ಬ್ರಾಹ್ಮಣೇ ವದಂತಿ ತಸ್ಮಾತ್ ಬ್ರಾಹ್ಮಣೇಭ್ಯೋ ನಮಸ್ಕುರ್ಯಾನ್ ನಾಶ್ಲೀಲಂ ಕೀರ್ತಯೇ ಏತಾ ಏವ ದೇವತಾ. ಯಾಕೆ ಬ್ರಾಹ್ಮಣರ ದೇವತೆ? ಅವ್ರನ್ನ ಬ್ರಾಹ್ಮಣರನ್ನ ಭೂಲೋಕದ ದೇವತೆಗಳು, ಭೂದೇವರು ಅಂತ ಅವ್ರನ್ನ ಹೇಳ್ತಾರೆ. ಸ್ವರ್ಗಲೋಕದಲ್ಲಿ ದೇವತೆಗಳಿದ್ದಾರೆ. ಇಲ್ಲಿ ಯಾರು ದೇವತೆಗಳು ಅಂದ್ರೆ ಬ್ರಾಹ್ಮಣರ ದೇವತೆಗಳು. ಯಾಕೆಂದ್ರೆ ಇಷ್ಟೆಲ್ಲ ಓದಿರೋದ್ರಿಂದ ಆ ಬ್ರಾಹ್ಮಣರ ಬಗ್ಗೆ ತೇಭ್ಯೋ ನಮಸ್ಕುರ್ಯಾ ದಿವೇ ದಿವೇ, ನಿತ್ಯ ಅವ್ರಿಗೆ ನಮಸ್ಕಾರ ಮಾಡಬೇಕು. ನಾ ಅಶ್ಲೀಲಂ ಕೀರ್ತಯೇ, ಅವ್ರಿಗೆ ಕೆಟ್ಟ ಮಾತನ್ನು ಆಡಬಾರ್ದು. ಏತಾ ಏವ ದೇವತಾ, ಅವರೇ ದೇವತೆಗಳು ಅಂತ ಮಂತ್ರದಲ್ಲಿ ಕೂಡ ಅದನ್ನ ಹೇಳ್ತಾರೆ. ಕೃಷ್ಣನು ಕೂಡ ಬ್ರಾಹ್ಮಣರ ಪಾದಧೂಳಿಯನ್ನು ತನ್ನ ಪರಮ ಪೂಜ್ಯ ಅಂತ ಪರಿಗಣಿಸಿ ಯಾವತ್ತೂ ಕೂಡ ಅದನ್ನ ಮಾನಿಸ್ತಾ ಇದ್ದದ್ದು, ಗೌರವಿಸ್ತಾ ಇದ್ದದ್ದು ಭಾಗವತದಲ್ಲಿ ಅದೆಲ್ಲ ನಮ್ಗೆ ಗೊತ್ತಿದೆ. ನಾವು ಅದನ್ನ ಅನೇಕ ಬಾರಿ ನೋಡೇ ಇರ್ತೇವೆ. ಕಿಂ ಕ್ಷತ್ರಿಯಾಣಾಂ ದೇವತ್ವಂ, ಇನ್ನೊಂದು ಶ್ಲೋಕ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ಬೋದು ಇವತ್ತು. ಕ್ಷತ್ರಿಯರು ಅವರು ಕೂಡ ಕೆಲವು ಬಾರಿ ದೇವತೆಗಳನ್ನು ಕರ್ಸ್ಕೋತಾರೆ. ಯಾವ ಕಾರಣದಿಂದ ಅವರು ಕ್ಷತ್ರಿಯ ದೇವತೆಗಳಾಗ್ತಾರೆ? ಕಶ್ಚ ಧರ್ಮ ಸತಾಮಿವ, ಸಜ್ಜನರಿಗೆ ಧರ್ಮ ಯಾವುದು? ಕಶ್ಚೈಷಾಂ ಮಾನುಷೋ ಭಾವ, ಕಿಮೇಷಾಂ ಅಸತಾಮಿವ, ವಿಶ್ವಸ್ತ್ರಮೇಷಾಂ ದೇವತ್ವಂ. ಆ ಕ್ಷತ್ರಿಯರಿಗೆ ಧನುರ್ಬಾಣಗಳ ವಿದ್ಯೆ ಕೈಯಲ್ಲಿದ್ರೆ ಅದೇ ಅವರ ದೇವತ್ವ. ಈ ಜಗತ್ತನ್ನು ಆಳುವ ದೇವತೆಗಳವರು. ಬ್ರಾಹ್ಮಣನಲ್ಲಿ ಸ್ವಾಧ್ಯಾಯ ಮಾಡಿದ್ರೆ ಹೇಗೆ ದೇವತ್ವ ಬರ್ತದೋ ಹಾಗೆ ಕ್ಷತ್ರಿಯರಲ್ಲಿ ಈ ಎಲ್ಲ ದಿಕ್ಪಾಲಕರ ಅಂಶ ಇರ್ತದೆ ಅಂತ ಹೇಳ್ತಾರೆ. ನಾವಿಷ್ಟು ಪೃಥ್ವೀಪತಿ, ಭಗವಂತ ದೇವರು. ಕ್ಷತ್ರಿಯ ರಾಜ ಅಂದ್ರೆ ಸುಮ್ಮನೆ ಅಲ್ಲ, ರಾಜರಾಜೇಶ್ವರಿ ಇತ್ತಾಹರು ಮುನೇಶ್ ಚಕ್ರವರ್ತಿ ನಾಮ ಅಂತ ಭಾಗವತ ತಾತ್ಪರ್ಯ.
ಚತುರ್ಭುಜನಾದ ಪರಮಾತ್ಮ ಮನ್ವಂತರೇಶು ಭಗವಾನ್ ಚಕ್ರವರ್ತಿಷು ಸಂಸ್ಥಿತ, ಚಕ್ರವರ್ತಿಗಳಲ್ಲಿ ಎಲ್ಲಾ ರಾಜರಲ್ಲೂ ಇದ್ದು ಚತುರ್ಭುಜೋ ಜುಗೋಪೈತತ್ ದುಷ್ಟ ರಾಜನ್ಯ ನಾಶಕ, ಚಕ್ರ ಶಂಖ ಗದ ಅಭಯಗಳನ್ನು ಹಿಡ್ಕೊಂಡು ರಾಜರಾಜೇಶ್ವರ ಅಂತ ರೂಪದಿಂದ ಚಕ್ರವರ್ತಿಗಳಲ್ಲಿ ಇರ್ತಾನೆ. ಅದೇ ಅವನ ದೇವತ್ವ. ಅವನೇ ದೇವರಲ್ಲ, ಅವನೊಳಗೆ ದೇವರು. ಆಮೇಲೆ ಅದಕ್ಕೆ ತಕ್ಕಂತೆ ಅವನು ಯಜ್ಞ ಯಾಗಾದಿಗಳನ್ನು ಮಾಡಿದರೆ ಅವನು ಕೂಡ ಕ್ಷತ್ರಿಯ ಅಂತ ಅವನ ಧರ್ಮ ಅದು. ಭಯಂ ವೈ ಮಾನುಷೋ ಭಾವ, ಯಾವತ್ತೂ ಅವ್ರಿಗೆ ಭಯ ಇರಬಾರ್ದು. ಕ್ಷತ್ರಿಯನಿಗೆ ಭಯ ಯಾವತ್ತೂ ಇರಬಾರ್ದು, ಸಾಯ್ತೀನಿ ಅಂತ ಭಯ ಯಾವತ್ತೂ ಇರಬಾರ್ದು. ಅದಕ್ಕೆ ನಕುಲ ಸಹದೇವ ಭೀಮಾರ್ಜುನರು ಸಾಯ್ತೀರಿ ಅಂತಂದ್ರೆ ಸತ್ತು ಮುಂದೆ ಈಗ ನಾವು ನೀರು ಕುಡಿತೀವಿ ಅಂತ ಹೋದರು. ಭಯಂ ವೈ ಮಾನುಷೋ ಭಾವ ಪರಿತ್ಯಾಗ ಅಸತಾಮಿವ, ಶರಣಾಗತ ರಕ್ಷಣೆ ಅಂತ ಅನ್ನೋದು ಕ್ಷತ್ರಿಯನ ದೊಡ್ಡ ಧರ್ಮ. ಬಂದವರನ್ನು ಕೈ ಬಿಡಬಾರದು. ಯಾವತ್ತೂ ಕೂಡ ಅವರು ನಮ್ಮನ್ನು ಕಾಪಾಡುವಂತ ಬಂದವರು ಅವರನ್ನ ಯಾವುದೇ ರೀತಿಯಾದ ಕಷ್ಟಕ್ಕೂ ಒಳಗಾಗದಂತೆ ಅವರನ್ನು ಕಾಪಾಡಬೇಕು ಅಂಥೇಳಿ ಅವರ ಧರ್ಮದ ಬಗ್ಗೆ ಹೇಳ್ತಾರೆ. ಮತ್ತೆ ಶಾಂತಿ ಪರ್ವದಲ್ಲಿ ಆ ಮಾತಿದೆ, ನಮ್ಗದನ್ನ ನಾವು ಮನನ ಮಾಡಬೇಕಾದ ಮಾತದು. ಇಂಥ ಇವತ್ತು ದೊಡ್ಡ ವಿಪ್ಲವ, ಯಾರು ಯಾವ ಕಾರ್ಯಗಳನ್ನು ಮಾಡಬೇಕು ಅವ್ರು ಯಾರು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಿಲ್ಲ. ಬ್ರಾಹ್ಮಣರು ಮಾಡ್ತಿಲ್ಲ, ಕ್ಷತ್ರಿಯರು ಮಾಡ್ತಿಲ್ಲ. ಕ್ಷತ್ರಿಯ ಮಾಡದೇ ಇದ್ದಾಗ, ಜಗತ್ತೆಲ್ಲ ಸಂಕಟಗ್ರಸ್ತ ಆದಾಗ, ಶೂದ್ರೋವಾ ಯದಿವಾಪ್ಯನ್ಯ, ಬೇರೆ ಯಾರೇ ಆಗಿರಲಿ ಅವನು ಈ ಸಮಾಜವನ್ನು ಕಾಪಾಡುವ, ದೇಶವನ್ನು ಕಾಪಾಡುವ ಜವಾಬ್ದಾರಿ ಹೋಗ್ತಾರೆ. ಮಾನ್ಯವೇವ ಭವತಿ ಅಂತ ಮಹಾಭಾರತದ ಶಾಂತಿ ಪರ್ವ. ಅವನು ಕ್ಷತ್ರಿಯ ಅಲ್ಲ, ನಾವು ಅವನಿಗೆ ಮಾನ್ಯತೆ ಕೊಡಬಾರ್ದು ಅಂತ ಸಂಕುಚಿತ ಮನೋಭಾವ ತೋರಿಸಬೇಡ್ರಿ. ಈ ಕಾಲದಲ್ಲಿ ದೇಶದ ಸಂಸ್ಕೃತಿ ಧರ್ಮ ಯಾರು ಎತ್ತಿ ಹಿಡಿತಾರೆ, ಯಾವ ವರ್ಗದವನೇ ಆಗಿರಲಿ ಮಾನ್ಯವೇವ ಭವತಿ, ಮಹಾಭಾರತ ಶಾಂತಿ ಪರ್ವದ ಮಾತು. ಅವಾಗ ಕ್ಷತ್ರಿಯರಿದ್ರು ಮಾಡ್ತಿದ್ರು, ಈ ಕ್ಷತ್ರಿಯರು ಮಾಡ್ತಿಲ್ಲ ಅಂತ ಅವ್ರನ್ನೇನು ಅನ್ನೋದು. ನಾವೇನು ಮಾಡ್ತೇವೆ, ನಾವು ಮಾಡ್ತಿಲ್ಲಲ್ಲ. ವೇದಾಧ್ಯಯನ ನಾವು ಮಾಡ್ತಿದ್ದೇವೇನು, ಯಜ್ಞ ಯಾಗಾದಿಗಳನ್ನು ನಾವು ಮಾಡ್ತಿದ್ದೇವೇನು, ಮಾಡ್ತಿಲ್ಲ. ಹಾಗೆ ಕ್ಷತ್ರಿಯರು ಮಾಡ್ತಿಲ್ಲ. ಯಾವನೋ ಒಬ್ಬ ಬಂದ ಸಮಾಜದ ಧರ್ಮದ ದೇಶದ ಸಂಸ್ಕೃತಿ ಎತ್ತಿ ಪ್ರಯತ್ನ ಪಡ್ತಿದ್ದಾನೆ, ಅವನಿಗೆ ಗೌರವ ಕೊಡೋಣ. ಮಹಾಭಾರತದ ಮಾತು. ಪರಿತ್ಯಾಗ ಅಸತಾಮಿವ, ಅವನಿಗೆ ಕ್ಷತ್ರಿಯ ಅಂತ ಯಾಕೆ ಕರೀತಾರೆ, ಅದನ್ನ ಬೃಹದಾರಣ್ಯಕ ಉಪನಿಷತ್ ಭಾಷೆಯಲ್ಲಿ ಕೂಡ ಹೇಳ್ತಾರೆ. ಪ್ರಸಿದ್ಧವಾದ ಮಾತು. ಮೊದಲು ಬ್ರಾಹ್ಮಣ ಅಂತಂದ್ರೆ ಬೃಹತ್ವಾತ್ ಸರ್ವವರ್ಣಾನ ಬ್ರಾಹ್ಮಣ ಪರಿಕೀರ್ತಿತ. ಬೃಹತ್ ಅಂದ್ರೆ ದೊಡ್ಡದು. ಬ್ರಾಹ್ಮಣ ಅನ್ನೋದ್ರೂ ಕೂಡ ಬೃಹತ್ ಅನ್ನೋದ್ರ ಅಂಶ ಇದೆ. ಎಲ್ಲರಲ್ಲೂ ಶ್ರೇಷ್ಠ ಆದ್ದರಿಂದ ಅವನಿಗೆ ಬ್ರಾಹ್ಮಣ ಅಂತ ಕರೀತಾರೆ. ಕ್ಷತತ್ರಾಣಾತ್ ಕ್ಷತ್ರಿಯ, ಸಮಾಜಕ್ಕೆ ಯಾರಿಗೆ ಏನೇ ನೋವಾದ್ರು ಏನೇ ಸಂಕಟ ಆದ್ರು ಅಲ್ಲಿ ಬಂದು ಅವ್ರು ಬಂದು ಅಪ್ಲಿಕೇಶನ್ ಹಾಕ್ಲಿ ಅಂತ ಕಾಯಬಾರದು, ಅವರಿಂದ ಓಟ್ ಸಿಗ್ತದೋ ಇಲ್ಲ ಅಂತ ಕಾಯಬಾರದು. ಏನೂ ಕಾರಣ ಇಲ್ಲದೆ ನಿರ್ವ್ಯಾಜವಾಗಿ ಅವ್ರಿಗೆ ಧಾವಿಸುವವನೇನಿದ್ದಾನಲ್ಲ ಅವನು ಕ್ಷತ್ರಿಯ ಅಂತ ಹೀಗೆಲ್ಲ ಅದ್ರ ಬಗ್ಗೆ ವರ್ಣನೆ ಮಾಡ್ತಾರೆ. ಕ್ಷತಾತ್ಕಿಲ ತ್ರಾಯತೆ ಇತ್ಯುದಗ್ರಹ ಕ್ಷತ್ರಸ್ಯ ಶಬ್ದ ಭುವನೇಶು ರೂಢ. ಹೀಗೆ ಶ್ಲೋಕಗಳನ್ನೆಲ್ಲ ಒಂದು 3-4 ಶ್ಲೋಕಗಳನ್ನ ಇವತ್ತು ನಾವು ನೋಡ್ಲಿಕ್ಕೆ ಸಾಧ್ಯ ಆಯಿತು. ನಾನು ಈಗಾಗಲೇ ಹೇಳಿದಂತೆ ಅಲ್ಲಿರುವ ಎಲ್ಲಾ ಶ್ಲೋಕಗಳನ್ನು ಓದ್ತಾ ಇಲ್ಲ. ಹೆಚ್ಚು ನಮ್ಮ ಜೀವನಕ್ಕೆ ಯಾವ್ದು ಅಪ್ಲೈ ಆಗ್ತದೆ, ಐಹಿಕ ಜೀವನಕ್ಕೆ ಮತ್ತು ಪಾರಮಾರ್ಥಿಕ ಜೀವನಕ್ಕೆ, ಅದನ್ನ ನೋಡಿ ಆಯ್ದ ಶ್ಲೋಕಗಳನ್ನು ಮಾತ್ರ ತಮ್ಮ ಎದುರಿಗೆ ಇವತ್ತು ಹೇಳ್ತಾ ಇದ್ದೇನೆ. ಅಂಥದ್ದೊಂದು ಮಹತ್ವದ ಶ್ಲೋಕವನ್ನು ನಾಳೆ ಕೂಡ ಹೇಳುವ ಪ್ರಯತ್ನ ಮಾಡ್ತೇನೆ. ಹೆಚ್ಚು ಲೌಕಿಕ ವಿಷಯಗಳನ್ನು, ಇಹ ಜೀವನಕ್ಕೆ ಸಂಬಂಧಪಟ್ಟಂಥ ಹೆಚ್ಚು ಗಾಢ ಅಲ್ಲದ, ಹೆಚ್ಚು ಶಾಸ್ತ್ರಾರ್ಥ ಗರ್ಭಿತ ಅಲ್ಲದೇ ಇರುವ ವಿಷಯಗಳನ್ನು ಇವತ್ತು ಹೇಳಿದ್ದೇನೆ ಅಂತ ತಿಳ್ಕೊಂಡಿದ್ದೇನೆ. ಒಂದು ಶ್ಲೋಕ ನಾಳೆ ಇದೆ, ಹೆಚ್ಚು ಶಾಸ್ತ್ರಾರ್ಥಗಳನ್ನು ಒಳಗೊಂಡಂಥ, ಸರ್ವಮೂಲಗಳ ಅರ್ಥ ರಹಸ್ಯವನ್ನು ಒಳಗೊಂಡಂಥ ಒಂದು ಶ್ಲೋಕ ನಾವು ನಾಳೆ ನೋಡಬೇಕಾಗಿದೆ. ಇಂತಹ ಶ್ಲೋಕಗಳನ್ನು, ಅದಕ್ಕೆ ಯುಧಿಷ್ಠಿರ ಕೊಟ್ಟ ಆ ಪ್ರಶ್ನೆಗಳನ್ನು ಮತ್ತು ಅದಕ್ಕೆ ಯುಧಿಷ್ಠಿರ ಕೊಟ್ಟ ಉತ್ತರಗಳನ್ನು ನಾಳೆ ದಿವಸ ಕೂಡ ನಾವು ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆಯುವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದರೆ ಎನ್ನ ಋಷಿಕೇಶನೆ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ನಮಸ್ಕಾರ.